ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯಣ ಎಲ್ಲಾ ಕಾಲದವರಿಗೂ ಎಲ್ಲಾ ಕಾಲಮಾನದವರಿಗೂ ನಿದರ್ಶನವನ್ನ ಕೊಡ್ತಕ್ಕಂತ ಮಹಾನ್ ಗ್ರಂಥ. ಈ ಒಂದು ರಾಮಾಯಣದ ಸನ್ನಿವೇಶಗಳು, ಒಬ್ಬ ಸ್ನೇಹಿತ ಹೇಗಿರ್ಬೇಕು, ಒಬ್ಬ ದೂತನ ಲಕ್ಷಣಗಳೇನು, ಕರ್ತವ್ಯಗಳೇನು, ರಾಜ ಹೇಗೆ ತನ್ನ ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನ ಮಾಡಬೇಕು, ಹೆಂಡತಿ ಸಹೋದರರು ಹೇಗೆ ಒಗ್ಗಟ್ಟಿನಲ್ಲಿ ಇದ್ದು ತಮ್ಮ ಕರ್ತವ್ಯಗಳನ್ನ ನಿಭಾಯಿಸಬೇಕು ಅನ್ನೋ ಒಂದು ನಿದರ್ಶನವನ್ನ ರಾಮಾಯಣ ನಮ್ಗೆ ಕೊಡುತ್ತೆ. ಅದರಲ್ಲೂ ಕಿರೀಟಪ್ರಾಯವಾಗಿರುವಂತ ಹನುಮಂತನ ಪರಾಕ್ರಮವನ್ನ ತೋರುವಂತ ಸುಂದರಕಾಂಡ ಅಂತೂ ತುಂಬಾ ಅದ್ಭುತವಾಗಿದೆ. ಅದರಲ್ಲಿ 27ನೇ ಸರ್ಗದ ಒಂದು ಪಾರಾಯಣವನ್ನ ಮಾಡೋದ್ರಿಂದ ನಮಗೆ ಎಲ್ಲ ಅಭೀಷ್ಟಗಳು ಸಿದ್ಧಿಸಿ ಗ್ರಹಗಳ ಕಾಟದಿಂದ ಕೂಡ ನಾವು ವಿಮುಕ್ತಿ ಹೊಂದಬಹುದು ಅನ್ನೋದನ್ನ ಸುಂದರಕಾಂಡ ಪಾರಾಯಣದ ವಿಶೇಷತೆಯಲ್ಲಿ ಹೇಳಿದ್ದಾರೆ. ಸುಂದರಕಾಂಡದಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾವು ಇದರಲ್ಲಿ ಒಬ್ಬ ದೂತ ಹೇಗೆ ತನ್ನ ಕರ್ತವ್ಯವನ್ನ ಮಾಡಬಹುದು, ಅವನ ಲಕ್ಷಣಗಳೇನು, ಅವನಿಗೆ ಬರುವಂತ ಕಷ್ಟಗಳನ್ನ ಸಂಕಷ್ಟಗಳನ್ನ ಅವನು ಯಾವ ಒಂದು ಮನಸ್ಸಿನ ಒಂದು ಸ್ಥಿತಿ ಮೇಲೆ ಆಧಾರಿತವಾಗಿ ಅವನು ಹೇಗೆ ತನ್ನ ಕರ್ತವ್ಯ ನಿಷ್ಠೆಯಿಂದ ಎಷ್ಟೇ ಮನಸ್ಸಿನಲ್ಲಿ ಗೊಂದಲಗಳಿದ್ರೂ ಕೂಡ ಅದನ್ನ ನಿವಾರಣೆ ಮಾಡಿಕೊಂಡು ಮುಂದೆ ಹೇಗೆ ಸಾಕ್ತಾರೆ, ಹೇಗೆ ಸ್ವಾಮಿ ನಿಷ್ಠೆಯನ್ನ ಅವರು ಪ್ರೂವ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ತಮ್ಮ ಒಂದು ಬುದ್ಧಿಶಕ್ತಿಯಿಂದ ರಾವಣ ಹೇಗೆಲ್ಲ ತನ್ನ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ಕೊಂಡಿದ್ದಾನೆ, ನಾವು ನಮ್ಮ ಸ್ವಾಮಿ ಬಂದು ಅವ್ರ ಮೇಲೆ ಯುದ್ಧಕ್ಕೆ ಬರೋದಕ್ಕೆ ಮುಂಚೆ ಹೇಗೆಲ್ಲ ಒಂದು ನಾವು ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅನ್ನೋ ಒಂದು ಸನ್ನಿವೇಶ ಸಂದೇಶವನ್ನ ಕೂಡ ಹನುಮಂತ ದೇವರೇ ರಾಮರಿಗೆ ಹೇಳ್ತಾರೆ. ಸುಗ್ರೀವನ ಆಜ್ಞೆ ಮೇರೆಗೆ ಹೊರಟಂತ ಹನುಮಂತ ದಾರಿಯಲ್ಲಿ ಸಮುದ್ರ ದಾಟುವಾಗ ಎಷ್ಟೊಂದ್ಸಲಿ ಸೆಲ್ಫ್ ಡೌಟ್ ಅವ್ರಿಗೆ ಬಂದಿದ್ರು ಕೂಡ ರಾಮನನ್ನ ಸ್ಮರಣೆ ಮಾಡಿಕೊಂಡು ಏಕ ಕರ್ತವ್ಯ ನಿಷ್ಠನಾಗಿ ಹೇಗೆ ಅವರು ಸೀತಾದೇವಿಯನ್ನ ಭೇಟಿ ಮಾಡ್ತಾರೆ, ರಾಮ ಮುದ್ರಿಕವನ್ನ ಕೊಟ್ಟು ಹೇಗೆ ಅವ್ರಿಗೆ ಸಂತೈಸ್ತಾರೆ. ಅಷ್ಟೇ ಅಲ್ಲ, ಅವರು ಯಾವ ತರ ಪ್ಲಾನ್ ಮಾಡಿ ರಾವಣನ ಒಂದು ಸಾಮ್ರಾಜ್ಯದೊಳಗೆ ನುಗ್ಗಿ ಅವನ ಆಸ್ಥಾನದಲ್ಲಿ ರಾವಣನ ಎದುರು ಕೂತು ಮಾತಾಡ್ತಾರೆ. ರಾವಣನ ಒಂದು ಪರಾಕ್ರಮವನ್ನ, ರಾವಣನ ಒಂದು ಸೇನೆಯ ಶಕ್ತಿಯನ್ನ ಹೇಗೆ ಅವರು ಅದನ್ನೆಲ್ಲ ತಿಳ್ಕೊಂಡು ರಾಮನಿಗೆ ಹೇಳ್ತಾರೆ. ಇನ್ನೂ ಹೆಚ್ಚು ಮಹತ್ವದ್ದು ಅಂತಂದ್ರೆ, ಶ್ರೀರಾಮಚಂದ್ರ ಪ್ರಭು ಅವರನ್ನ ಆಲಂಗಿಸಿದ್ದು ಕೂಡ ಇದೇ ಒಂದು ಸುಂದರಕಾಂಡದ ಅಧ್ಯಾಯದಲ್ಲಿ ಬರುವಂತ ಒಂದು ಸನ್ನಿವೇಶ. ಇಷ್ಟು ಪವಿತ್ರವಾದಂತ ಈ ಒಂದು ಸುಂದರಕಾಂಡದ ಪಾರಾಯಣವನ್ನ ನಾವು ಮಾಡಿದ್ರು ಕೇಳಿದ್ರು ಅರ್ಥೈಸಿಕೊಂಡು ಆ ಕಥೆಯನ್ನ ಓದಿದ್ರು ಕೂಡ ನಾವು ಭಾಗ್ಯಶಾಲಿಗಳು ಅಂತಾನೆ ಅನ್ಕೋಬಹುದು. ಸೇನೆಯ ಶಕ್ತಿಯನ್ನ ಹೇಗೆ ಅವರು ಅದನ್ನೆಲ್ಲ ತಿಳ್ಕೊಂಡು ರಾಮನಿಗೆ ಹೇಳ್ತಾರೆ. ಇನ್ನೂ ಹೆಚ್ಚು ಮಹತ್ವದ್ದು ಅಂತಂದ್ರೆ, ಶ್ರೀರಾಮಚಂದ್ರ ಪ್ರಭು ಅವರನ್ನ ಆಲಂಗಿಸಿದ್ದು ಕೂಡ ಇದೇ ಒಂದು ಸುಂದರಕಾಂಡದ ಅಧ್ಯಾಯದಲ್ಲಿ ಬರುವಂತ ಒಂದು ಸನ್ನಿವೇಶ. ಇಷ್ಟು ಪವಿತ್ರವಾದಂತ ಈ ಒಂದು ಸುಂದರಕಾಂಡದ ಪಾರಾಯಣವನ್ನ ನಾವು ಮಾಡಿದ್ರು ಕೇಳಿದ್ರು ಅರ್ಥೈಸಿಕೊಂಡು ಆ ಕಥೆಯನ್ನ ಓದಿದ್ರು ಕೂಡ ನಾವು ಭಾಗ್ಯಶಾಲಿಗಳು ಅಂತಾನೆ ಅನ್ಕೋಬಹುದು. ಹಾಗಿದ್ರೆ ಬನ್ನಿ, ಶ್ರೀ ಹನುಮಾನ್ ಜಯಂತಿ ಪ್ರಯುಕ್ತ ಸುಂದರಕಾಂಡದ ಒಂದು ಸಂಕ್ಷಿಪ್ತ ಕಥೆಯನ್ನ ನಾವು ಕೇಳಿ ಹನುಮಂತನ ಒಂದು ಪರಾಕ್ರಮವನ್ನ ಸ್ಮರಿಸ್ತಾ, ಆ ರಾಮನಿಗೆ ಹನುಮಂತನಿಗೆ ಇರುವಂತ ನಂಟು ನಮಗೆ ಮತ್ತೆ ಆ ದೈವಕ್ಕೆ ಬರಲಿ ಅಂತ ಅನ್ಕೊಂಡು ಕತೆ ಶ್ರವಣ ಮಾಡೋಣ. ಸುಂದರಕಾಂಡ ನಿತ್ಯ ಪಾರಾಯಣಕ್ಕಾಗಿ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ, ಶ್ರೀಮತೆ ಆಂಜನೇಯಾಯ ನಮಃ.
ಶ್ರೀಮದ್ ಆಂಜನೇಯ ಸ್ವಾಮಿ ಪ್ರಾತಸ್ಮರಣೀಯವಾಗಿ ಭಯ ನಿವಾರಕನಾಗಿ ದುಷ್ಟ ಶಕ್ತಿ ನಾಶಕನಾಗಿ ಭಕ್ತ ಪ್ರಿಯನಾಗಿದ್ದಾನೆ. ವಾಯುಸುತನ ಪರಾಕ್ರಮವನ್ನು ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ ನಾವು ಪಠಿಸಿ ಆತನ ಕೃಪಾ ಕಟಾಕ್ಷವನ್ನು ಪಡೆದು ಧನ್ಯರಾಗೋಣ. ಶ್ರೀಮತ್ ಸುಂದರಕಾಂಡವು ರಾಮಾಯಣದ ಬಹು ರಮ್ಯವಾದ ಭಾಗವಾಗಿದೆ. ಇಲ್ಲಿ ಹನುಮಂತನ ಪರಾಕ್ರಮ, ಸೀತಾಮಾತೆಯ ಪಾತಿವ್ರತ್ಯ, ಬುದ್ಧಿ, ಆಂಜನೇಯನ ಅರ್ಥಗರ್ಭಿತ ಮಾತುಗಳನ್ನು ನಾವು ಕೇಳಿ ಓದಿ ಪುಲಕಿತರಾಗಬಹುದು. ವಾಲ್ಮೀಕಿ ರಾಮಾಯಣದ ಅತಿ ರಮ್ಯ ಭಾಗವಾದ ಸುಂದರಕಾಂಡದಲ್ಲಿ ಮಹಾಕಾವ್ಯದ ಪ್ರಕೃತಿ ವರ್ಣನೆ ಇದೆ. ಸಮಯೋಚಿತ ಮಧುರ ಹಿತವಾಣಿ, ರಾವಣನ ಲಂಕಾನಗರಿಯ ವರ್ಣನೆಗಳೂ ಇವೆ. ಇದು ನವರಾತ್ರಿ, ರಾಮನವಮಿ, ಶ್ರಾವಣ ಮಾಸಗಳಲ್ಲಿ ಪಾರಾಯಣವನ್ನು ಮಾಡಿ ಅದ್ಭುತ ಫಲವನ್ನು ಪಡೆಯಬಹುದಾಗಿದೆ. ಸುಂದರಕಾಂಡದ 68 ಸರ್ಗಗಳ ಕಥಾಭಾಗವನ್ನು ಯಥಾಶಕ್ತಿ ನಿತ್ಯವೂ ಕೂಡ ಪಠಿಸಬಹುದು. 9 ದಿನಗಳಲ್ಲಿ ದಿನಕ್ಕೆ 2 ಸರ್ಗದಂತೆ ಪಠಿಸಿ 10ನೇ ದಿನ 5 ಸರ್ಗ ಪಠಿಸಿದರೆ ಸಂಪೂರ್ಣ ರಾಮಾಯಣದ ಫಲ ದೊರೆಯುತ್ತೆ. ತ್ರಿಜಟೆಯ ಸ್ವಪ್ನ ವರ್ಣನೆ ಎಂಬ 27ನೇ ಸರ್ಗ ಪಾರಾಯಣದಿಂದ ಸಕಲ ಭೀಷ್ಟಗಳು ಕೂಡ ಸಿದ್ಧಿಯಾಗುತ್ತವೆ. ಇಲ್ಲಿ ಪಾರಾಯಣಕ್ಕೆ ಅನುಕೂಲವಾಗುವಂತೆ ಕಥಾಭಾಗವನ್ನು ಸರಳ ಕನ್ನಡದಲ್ಲಿ ಮೂಲ ಶ್ಲೋಕಗಳಿಂದ ಲೋಪ ಬಾರದಂತೆ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇನೆ. ಆಸ್ತಿಕ ಮಹಾಶಯರು ಈ ಒಂದು ಪಾರಾಯಣವನ್ನು ಮಾಡಿ ಕೇಳಿ ಶ್ರೀ ಸೀತಾರಾಮರ ಆಂಜನೇಯರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಂತ ಹಾರೈಸ್ತಿದ್ದೀನಿ. ಮರ್ಕಟೇಶ ಮಹೋತ್ಸಾಹ ಸೀತಾ ಶೋಕ ನಿವಾರಕ ಶತ್ರುನ್ ಸಂಹರ ಮಾಂ ರಕ್ಷಂ ಶ್ರಿಯಂ ದಾಪಯ ಮೇಕುಲೆ. ಶ್ರೀ ಸೀತಾರಾಮ ಹನುಮದ್ಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಆಕಾಶ ಮಾರ್ಗದಲ್ಲಿ ಆಂಜನೇಯನು ಶ್ರೀರಾಮನ ಪತ್ನಿ ಸೀತಾಮಾತೆಯನ್ನು ಹುಡುಕಲೆಂದು ಸಾಗರವನ್ನು ದಾಟಲು ನಿರ್ಧರಿಸುತ್ತಾನೆ. ಮಹಾಬಲಶಾಲಿಯಾದ ಧೀರವಾಯು ಪುತ್ರನು ಇಂದ್ರಾದಿ ದಿಕ್ಪಾಲಕರಿಗೆ ನಮಿಸಿ ದಕ್ಷಿಣ ಸಾಗರದ ಕಡೆ ಪ್ರಯಾಣ ಬೆಳೆಸ್ತಾರೆ. ಕಪಿವರರು ನೋಡುತ್ತಿದ್ದಂತೆ ವಜ್ರಕಾಯನಾದ ಮಾರುತಿಯು ತನ್ನ ದೇಹವನ್ನು ಬೆಳೆಸಿ ಮಹೇಂದ್ರ ಪರ್ವತವನ್ನು ಒಂದು ಬಾರಿ ಗುದ್ದಿದಾಗ ಅದು ಅಲುಗಾಡುತ್ತೆ. ಪರ್ವತ ಜಜ್ಜಿ ಹೋಗಿ ಕಲ್ಲು ಬಂಡೆಗಳು ಚೂರಾಗತ್ವೆ. ಅಲ್ಲಿದ್ದ ಪಕ್ಷಿಗಳು, ವಿದ್ಯಾಧರರು, ಮೃಗಗಳು ದೂರ ಓಡಿ ಹೋಗ್ತಾರೆ. ಶ್ರೀರಾಮನ ಸೇವೆಯನ್ನು ಮಾಡಲು ಹೊರಟ ಹನುಮಂತನು ತನ್ನ ರೋಮಗಳನ್ನು ಒದರಿ ಮೇಘದಂತೆ ಗುಡುಗುತ್ತಾನೆ. ಪರ್ವತದ ಮೇಲೆ ಕೈಗಳನ್ನು ದೃಢವಾಗಿ ಊರಿ ಸೊಂಟವನ್ನು ಕುಗ್ಗಿಸಿ ಕಾಲುಗಳನ್ನು ಸ್ವಲ್ಪ ಬಾಗಿಸ್ತಾರೆ. ದೃಷ್ಟಿಯನ್ನು ದೂರದವರೆಗೆ ಬೀರಿ ಕಿವಿಗಳನ್ನು ಮುದುರ್ಕೊಳ್ತಾರೆ. ಆಂಜನೇಯನ ಬಾಲವು ಘಟಸರ್ಪದಂತೆ ಗೋಚರಿಸಿ ಜನಕಸುತೆಯು ಎಲ್ಲೇ ಇರಲಿ ಹುಡುಕುತ್ತೇನೆಂಬ ದೃಢ ಸಂಕಲ್ಪವನ್ನು ತಾಳಿ ವಾಯುಸುತನು ಮೇಲೆ ನೆಗಿತಾರೆ. ಪವನತನೆಯ ವೇಗಕ್ಕೆ ಮರ, ಗಿಡ, ಪಕ್ಷಿಗಳು ಮುಚ್ಚಿ ಹೋಗುತ್ತವೆ. ಹೂಗಳಿಂದ ಮುಚ್ಚಿ ಹೋದ ಹನುಮಂತನು ಶೋಭಿಸ್ತಾನೆ. ತನ್ನ ಎರಡೂ ಕೈಗಳನ್ನು ನೀಳವಾಗಿ ಚಾಚಿದ ಆತನ ಕಂಗಳು ಉರಿಯುವ ಅಗ್ನಿಯಂತೆ ಬೆಳಗುತ್ತವೆ. ಮೇಲೆತ್ತಿದ ಬಾಲವು ಸರ್ಪದಂತೆ ಕಾಣಿಸತೊಡಗತ್ತೆ. ಆಂಜನೇಯನ ವೇಗದ ಹೊಡೆತಕ್ಕೆ ಸಿಲುಕಿದ ಸಾಗರ ಕಳಾಹೀನವಾಗಿ ಕಾಣಿಸುತ್ತೆ. ಒಳಗಿನ ಜಲಚರ ಪ್ರಾಣಿಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಆಕಾಶದಲ್ಲಿ ಹಾರುವ ಪರ್ವತದಂತೆ ಹನುಮಂತನು ಕಾಣಿಸಿದ್ರೆ ಸಾಗರವು ದೋಣಿಯಂತೆ ಕಾಣಿಸ್ತಿರುತ್ತೆ. ಆಗ ಸಮುದ್ರರಾಜನು, ನಾನು ಈ ಕಪಿಶ್ರೇಷ್ಠನಿಗೆ ರಾಮ ಕಾರ್ಯದಲ್ಲಿ ಸಹಾಯ ಮಾಡದಿದ್ದರೆ ಲೋಕ ಅಪವಾದ ಬರುತ್ತದೆ. ಹಿಂದೆ ಶ್ರೀರಾಮನ ಪೂರ್ವಜನಾದ ಸಗರನು ನನಗೆ ಸಹಾಯ ಮಾಡಿದ್ದನು ಎಂದು ಯೋಚಿಸ್ತಾರೆ. ಮೈನಕಾಗಿರಿಯನ್ನು ಕುರಿತು, ನೀನು ಶುಭ ಕಾರ್ಯಕ್ಕೆ ಪ್ರೋತ್ಸಾಹ ಮಾಡಬೇಕಾಗಿದೆ. ಹನುಮಂತನು ಈಗ ರಾಮ ಕಾರ್ಯಾರ್ಥವಾಗಿ ಲಂಕಾ ನಗರಿಗೆ ಹೊರಟಿದ್ದಾನೆ. ಆತನು ಕ್ಷಣಕಾಲ ವಿಶ್ರಮಿಸಿಕೊಳ್ಳಲು ನೀನು ಮೇಲೆದ್ದು ಬಾ ಎಂದು ಆಜ್ಞಾಪಿಸ್ತಾರೆ. ಮೈನಕಾನು ಆಗ ಸಾಗರ ಜಲವನ್ನು ಭೇದಿಸಿಕೊಂಡು ಮೇಲೆ ಬಂದು
ಮೈನಕಾಗಿರಿಯ ಶಿಖರಗಳು ಹೊಳೆಯಲಾರಂಭಿಸುತ್ತವೆ. ಹನುಮಂತನು ಇದ್ದಕ್ಕಿದ್ದಂತೆ ತನ್ನ ಮಾರ್ಗಕ್ಕೆ ಅಡ್ಡವಾಗಿ ಬಂದ ಬೆಟ್ಟವನ್ನು ನೋಡಿ ತನ್ನ ಎದೆಯನ್ನು ಅಪ್ಪಳಿಸ್ತಾರೆ. ಮೈನಕನು, ಕಪಿವೀರನೇ, ನೀನು ಹೊರಟಿರುವ ಕಾರ್ಯದ ಬಗ್ಗೆ ನನಗೆ ಗೊತ್ತಿದೆ. ಸ್ವಲ್ಪ ಕಾಲ ನನ್ನಲ್ಲಿ ವಿಶ್ರಮಿಸಿ ಹೋಗಬಾರದೆ? ಸಮುದ್ರರಾಜನು ಇದನ್ನೇ ಹೇಳಿದ್ದಾನೆ. ಕ್ಷಣಕಾಲ ವಿಶ್ರಮಿಸಿ ಫಲಕಂದಕಗಳನ್ನು ಆಸ್ವಾದಿಸಿ ನಾಳೆ ಮುಂದುವರಿಯಬಹುದು. ನೀನು ನನ್ನ ಅತಿಥಿಯಾಗಿರುವೆ. ನೀನು ವಾಯುಸುತನು, ಪೂಜಾರ್ಹನು ಹೌದು. ಹಿಂದೆ ನಿನ್ನ ತಂದೆ ದೇವೇಂದ್ರನಿಂದ ನನ್ನನ್ನು ರಕ್ಷಿಸಿ ರೆಕ್ಕೆಗಳನ್ನು ಗಳಿಸಿದ್ದೇನೆ. ಈ ಅಲ್ಪ ಕೃತಜ್ಞತೆ ಬೇಡವೇ ಎಂದು ಪ್ರಾರ್ಥಿಸಿದನು. ಆಂಜನೇಯನು, ಮೈನಕಾನೆ, ನನಗೆ ತಡವಾಗಿದೆ. ನಿನ್ನ ಮಾತಿನಿಂದ ತುಷ್ಟನಾಗಿರುವೆ. ನಾನು ಎಲ್ಲೂ ನಿಲ್ಲದೆ ಹಾರುವೆನೆಂದು ಕಪಿಗಳಿಗೆ ವಚನ ನೀಡಿರುವೆ ಎಂದನು. ಮೈನಕ ಸಮುದ್ರದಿಂದ ಬೀಳ್ಕೊಂಡು ಆಂಜನೇಯನು ಮುಂದುವರಿಯುತ್ತಾನೆ. ಈ ದೃಶ್ಯವನ್ನು ನೋಡಿದ ಸಕಲ ದೇವತೆಗಳು ಪ್ರಶಂಸೆ ಮಾಡ್ತಾರೆ. ಇಂದ್ರನಿಗೂ ಕೂಡ ಈ ವಿಷಯದಿಂದ ಪ್ರೀತಿಯಾಗತ್ತೆ. ಆಗ ದೇವತೆಗಳು ನಾಗಮಾತೆಯಾದ ಸರಸೆಯನ್ನು ಕರೆದು ಹನುಮಂತನ ಪರಾಕ್ರಮವನ್ನು ಪರೀಕ್ಷಿಸಲು ಹೇಳ್ತಾರೆ. ಅವರು ಭೀಕರ ರೂಪ ತಾಳಿ ಹನುಮಂತನನ್ನು ಅಡ್ಡಗಟ್ಟಿ ತನ್ನ ಬಾಯನ್ನು ಪ್ರವೇಶಿಸು ಅಂತಾರೆ. ಆಂಜನೇಯನು ಹೆದರದೆ, ನಾನು ಶ್ರೀರಾಮನ ಕಾರ್ಯಾರ್ಥವಾಗಿ ರಾವಣನ ಸ್ಥಾನಕ್ಕೆ ಹೊರಟಿರುವೆ. ಸೀತೆಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದ ಬಳಿಕ ನಿನಗೆ ಆಹಾರವಾಗುವೆ ಎಂತಾರೆ. ಸಾಧ್ಯವಿಲ್ಲ, ಈಗಲೇ ಪ್ರವೇಶಿಸಬೇಕು. ನನಗೆ ಬ್ರಹ್ಮದೇವನ ವರವಿದೆ ಅಂತ ಹೇಳ್ತಾರೆ. ಹನುಮಂತನು ಸಿಟ್ಟಾಗಿ, ಬಾಯ್ತೆರೆ ಅಂದು ಸುರಸೆಯ ತನ್ನ ಬಾಯನ್ನು ಅಗಲವಾಗಿ ಹಿಗ್ಗಿಸ್ತಾರೆ. ಆಗ ಆಂಜನೇಯ ತನ್ನ ಬೃಹತ್ ದೇಹವನ್ನು ಹೆಬ್ಬೆರಳಿನ ಗಾತ್ರ ಮಾಡಿಕೊಂಡು ಬಾಯಿಯೊಳಗೆ ಪ್ರವೇಶಿಸ್ತಾರೆ. ಬ್ರಹ್ಮದೇವನ ವರಕ್ಕೆ ಬೆಲೆ ನೀಡಿರುವೆ ಎಂದು ಹೇಳುತ್ತಾನೆ. ಸುರಸೆಯು ವೀರ ಹನುಮಂತನ ಪರಾಕ್ರಮದಿಂದ ತುಷ್ಟಳಾಗಿ ನಿನ್ನ ಕಾರ್ಯ ಸಿದ್ಧಿಯಾಗಲಿ ಎಂದು ಹರಸ್ತಾರೆ. ದೇವತೆಗಳು ಆಂಜನೇಯನ ಸಾಹಸವನ್ನು ಪ್ರಶಂಸೆ ಮಾಡಿ ಆಕಾಶದಲ್ಲಿ ವಾಯುಸುತ ಮುಂದೆ ಹಾರ್ತಾರೆ. ಸಿಂಹಿಕೆ ಎಂಬ ರಾಕ್ಷಸಿ ಇದನ್ನು ನೋಡಿ ಒಳ್ಳೆಯ ಆಹಾರ ದಕ್ಕಿತೆಂದುಕೊಂಡು ಬ್ರಹ್ಮವರದಿಂದ ಅವಳೂ ತನ್ನ ನೆರಳನ್ನು ಚಾಚಿ ಆತನನ್ನ ಹಿಡಿದು ಎಳಿತಾಳೆ. ಸುಗ್ರೀವನಿಂದ ಹನುಮಂತನಿಗೆ ಈ ವಿಚಾರ ತಿಳಿದಿತ್ತು. ತಕ್ಷಣ ತನ್ನ ದೇಹವನ್ನು ಹಿಗ್ಗಿಸಿ ಚೂಪಾದ ಉಗುರುಗಳಿಂದ ಅವಳನ್ನು ಸೀಳಿ ಮುಂದೆ ಹಾರ್ತಾರೆ. ಮತ್ತೆ ಮೊದಲ ಗಾತ್ರದ ರೂಪವನ್ನೇ ತಾಳ್ತಾರೆ. ಹನುಮಂತನು ಹೀಗೆ 100 ಯೋಜನೆಗಳಷ್ಟು ದೂರ ಹಾರ್ತಾರೆ. ಆಗ ಆತನಿಗೆ ಮಲೆಯ ಪರ್ವತ ಗೋಚರಿಸುತ್ತೆ. ಮತ್ತೆ ತನ್ನ ರೂಪವನ್ನು ಕಿರಿದುಗೊಳಿಸಿ ಸಮುದ್ರದ ಇನ್ನೊಂದು ತೀರವನ್ನು ಆಂಜನೇಯ ತಲುಪ್ತಾರೆ. ಮಹಾಬಲಿಯು ಆಗ ತ್ರಿಕೂಟ ಪರ್ವತದ ಮೇಲೆದ್ದು ಲಂಕಾನಗರವನ್ನು ನೋಡ್ತಾರೆ. ಆ ಪರ್ವತವನ್ನು ಮುಟ್ಟಿದಾಗ ಅಲ್ಲಿನ ಹೂಗಳು ಅವನ ಮೇಲೆ ಉದುರಿ ಸುಂದರವಾಗಿ ಕಂಗೊಳಿಸುತ್ತವೆ. ಆತನಿಗೆ ಸ್ವಲ್ಪವೂ ದಣಿವೇ ಆಗಿರಲಿಲ್ಲ. ಹನುಮಂತನ ಲಂಕಾ ಪ್ರವೇಶ. ಲಂಕಾ ನಗರಿಯ ಬಳಿಯ ಅರಣ್ಯ ಹಸಿರು ಹುಲ್ಲುಗಾವಲು, ಸುಗಂಧಿತ ವೃಕ್ಷಗಳನ್ನು ಆಂಜನೇಯನು ನೋಡ್ತಾನೆ. ಲಂಕೆಯನ್ನ ಸಮೀಪಿಸಿದಾಗ ಸುತ್ತಲೂ ಕಂದಕಗಳನ್ನು ನೋಡಿದಾಗ ಕಾವಲಿಗಾಗಿ ಅನೇಕ ರಾಕ್ಷಸರು ಸುತ್ತಲೂ ಸಂಚರಿಸ್ತಾ ಇರ್ತಾರೆ. ಕೋಟೆ, ರಾಜಬೀದಿ, ಗೋಪುರ, ಧ್ವಜಸ್ತಂಭಗಳು ಅವನಿಗೆ ಕಾಣಿಸುತ್ತವೆ. ಲಂಕಾ ನಗರಿಯು ಅಮರಾವತಿಯಂತೆ ಶೋಭಿಸ್ತಿರುತ್ತೆ. ಬಂಗಾರದ ದೊಡ್ಡ ಮಹಾದ್ವಾರಗಳು ಆ ನಗರದಲ್ಲಿರುತ್ತವೆ. ಪರ್ವತದ ಮೇಲಿದ್ದ ಆ ನಗರ ಹಿಂದೆ ಕುಬೇರನಿಗೆ ಸೇರಿತ್ತು. ನಂತರ ಆತನ ಸೋದರ ರಾವಣನು ಬಲಾತ್ಕಾರದಿಂದ ಕಸಿದುಕೊಂಡಿರ್ತಾನೆ. ಈ ಲಂಕೆ ದುರ್ಗಮವಾಗಿದೆ, ಇದನ್ನು ಗೆಲ್ಲಲು ಸಾಧ್ಯವೇ ಎಂದು ಕ್ಷಣಕಾಲ ಆತ ಚಿಂತಿಸ್ತಾನೆ. ಮೊದಲು ಸೀತೆಯನ್ನು ಹುಡುಕಿ ನಂತರ ಯೋಚನೆ ಮಾಡೋಣ ಎಂದುಕೊಳ್ತಾನೆ. ರಾಕ್ಷಸರಿಗೆ ಕಾಣುವಂತೆ ಮೊದಲು ಸೀತೆಯನ್ನು ಹುಡುಕಬೇಕೆಂದು ಸೂಕ್ಷ್ಮ ರೂಪವನ್ನ ಧರಿಸ್ತಾರೆ. ನಾನು ದೂತ, ಆದ್ದರಿಂದ ಬಂದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅಂತ ಅಂದುಕೊಂಡು ಸಣ್ಣ ರೂಪದಿಂದ ಸೂರ್ಯಾಸ್ತವಾಗುತ್ತಿದ್ದಂತೆ ಲಂಕೆಯನ್ನು ಪ್ರವೇಶಿಸ್ತಾರೆ.
ಆಗ ಚಂದ್ರೋದಯವಾಗಿ ಹನುಮಂತನಿಗೆ ತುಂಬ ಆನಂದವಾಗತ್ತೆ. ಲಂಕಾನಗರಿಯತ್ತ ಹನುಮಂತನು ಹೊರಟು ಅಲ್ಲಿ ರಾವಣನ ದೂತರು ಎಲ್ಲ ಕಡೆ ಶಸ್ತ್ರಪಾಣಿಗಳಾಗಿ ಸಂಚಾರ ಮಾಡ್ತಿರೋದನ್ನು ನೋಡ್ತಾರೆ. ಹನುಮಂತನ ಆಗಮನ ಯಾರಿಗೂ ತಿಳಿದಿರೋದಿಲ್ಲ. ಅಲ್ಲಿನ ಸುಂದರ ಸುವರ್ಣ ಸೌಧಗಳು, ಉಪ್ಪರಿಗೆಗಳು, ಪ್ರಾಸಾದಗಳು ಹನುಮಂತನಿಗೆ ಗೋಚರಿಸುತ್ತವೆ. ಚಿನ್ನದ ಬಾಗಿಲುಗಳು, ವೈಡೂರ್ಯದ ಮೆಟ್ಟಿಲುಗಳು, ರತ್ನದ ಜಗುಲಿಗಳು ಅಲ್ಲಿ ಪ್ರಕಾಶಿಸ್ತಾ ಇರುತ್ತೆ. ಹನುಮಂತನಿಗೆ ಲಂಕಾನಗರಿಯನ್ನು ನೋಡಿ ಕ್ಷಣಕಾಲ ಆಶ್ಚರ್ಯವಾಗತ್ತೆ. ಕಪಿಗಳು ಈ ನಗರಿಯನ್ನ ಮುತ್ತಿಗೆ ಹಾಕಲು ಸಾಧ್ಯವೇ ಅಂತ ಅನಿಸುತ್ತೆ. ರಾಮ ಲಕ್ಷ್ಮಣರ ಶೌರ್ಯಕ್ಕೆ ಇದೇನು ಅಸಾಧ್ಯ ಕೆಲಸವಲ್ಲ ಅಂತ ಯೋಚನೆ ಮಾಡ್ತಾರೆ ಆಂಜನೇಯ. ಲಂಕಿಣಿಯು ಆಂಜನೇಯನನ್ನು ತಡೆಗಟ್ತಾಳೆ. ಅವಳು ತನ್ನ ವಿಕಾರ ರೂಪದಿಂದ ಕಾಣಿಸಿಕೊಂಡು, ಕಪಿ ನೀನಾರು, ನಿನಗಿಲ್ಲೇನು ಕೆಲಸ, ನೀನು ನಗರದೊಳಗೆ ಹೋಗಲು ಸಾಧ್ಯವಿಲ್ಲ ಅಂತ ಹೇಳಿ ಗರ್ಜಿಸ್ತಾಳೆ. ಆಂಜನೇಯನು ಸ್ವಲ್ಪವೂ ಹೆದರದೆ, ನೀನು ಯಾರೆಂದು ತಿಳಿಸು, ನನ್ನನ್ನೇಕೆ ತಡೆಯುವೆ ಎಂದು ಕೇಳಿದಾಗ, ತಾನು ರಾವಣನ ಆಜ್ಞೆಯಂತೆ ಲಂಕೆಯನ್ನು ರಕ್ಷಿಸುತ್ತಿರುವೆನು ಅಂತಾಳೆ. ಲಂಕಾನಗರಿಯನ್ನು ನೋಡಲು ತನಗೆ ಆಸೆಯಾಗಿರುವುದಾಗಿ ಹನುಮಂತನು ಉತ್ತರಿಸ್ತಾನೆ. ಹನುಮಂತನು ಲಂಕೆಯನ್ನು ತಾನು ಒಂದು ಬಾರಿ ನೋಡಿ ವಾಪಸ್ಸಾಗುವುದಾಗಿ ತಿಳಿಸ್ತಾನೆ. ಲಂಕಿಣಿಯು ಇದರಿಂದ ಕುಪಿತಳಾಗಿ ಹನುಮಂತನನ್ನು ಬಲವಾಗಿ ಘಾತಿಸ್ತಾಳೆ. ಆಂಜನೇಯನು ಅವಳನ್ನು ತನ್ನ ಎಡಗೈ ಮುಷ್ಟಿಯಿಂದ ಗುದ್ದಿ ಆ ರಾಕ್ಷಸಿಯು ನೆಲದ ಮೇಲೆ ಕುಸಿದು ಬೀಳ್ತಾಳೆ. ತನ್ನನ್ನು ಕಾಪಾಡಬೇಕೆಂದು ಅವಳು ಆಂಜನೇಯನನ್ನ ಬೇಡಿಕೊಳ್ತಾಳೆ. ಬ್ರಹ್ಮದೇವನ ವರದಂತೆ ಯಾವಾಗ ಕಪಿಯೊಂದು ತನ್ನನ್ನು ಸೋಲಿಸುವುದೋ ಅದೇ ರಾಕ್ಷಸರ ಕೊನೆ ಎಂದು ಹೇಳಿದ ಲಂಕಿಣಿ ಲಂಕೆಯೊಳಗೆ ಸಂಚರಿಸಿ ಸೀತೆಯನ್ನು ಹುಡುಕುವಂತೆ ತಿಳಿಸಿ ಹಾರೈಸ್ತಾಳೆ. ಲಂಕಾ ದೇವತೆಯನ್ನು ಜಯಿಸಿದ ಹನುಮಂತನು ತನ್ನ ಎಡಗಾಲನ್ನು ಮೊದಲು ಲಂಕಾನಗರಿಯೊಳಗೆ ಇಡ್ತಾರೆ. ರಾಜಬೀದಿಯನ್ನು ತಲುಪಿದ ಅಂಜನಾ ಪುತ್ರನು ನಗರದ ಸೌಂದರ್ಯವನ್ನು ನೋಡಿ ಆನಂದಿಸ್ತಾರೆ. ಇಂಪಾದ ಸಂಗೀತ ಒಂದು ಕಡೆ ಕೇಳಿಸಿದರೆ ವೇದಘೋಷ, ಹಾಡುವುದು, ರಾವಣನ ಪ್ರಶಂಸಾ ಗೀತೆ ಮತ್ತೊಂದು ಕಡೆ ಕೇಳಿ ಬರುತ್ತಿರುತ್ತವೆ ಲಂಕಾನಗರಿಯಲ್ಲಿ. ರಾಕ್ಷಸರಲ್ಲಿ ಯಜ್ಞ ಯಾಗಶೀಲರು, ದೀಕ್ಷಾಬದ್ಧರು ಸೇರಿರ್ತಾರೆ. ಕೆಲವರು ಆಯುಧ ಪಾಣಿಗಳಾಗಿ ಪಹರೆಯಲ್ಲಿದ್ದಾಗ ಕುರೂಪಿಗಳಾದ ಒಕ್ಕಣ್ಣಿನ ಒಂದೇ ಕಿವಿಯ ಕುಳ್ಳರು, ಡೊಳ್ಳು ಹೊಟ್ಟೆಯ ರಾಕ್ಷಸರು ಅಲ್ಲಿ ಕಾಣಿಸ್ತಾರೆ. ಆಂಜನೇಯನು ರಾವಣ ಅಂತಃಪುರದ ಬಳಿಗೆ ಬಂದು ಅಲ್ಲಿ ಸುತ್ತಲೂ ಹಲವಾರು ಶಸ್ತ್ರಧಾರಿ ಕಾವಲುಗಾರರಾಗಿದ್ದಾರೆ. ಮಹಾದ್ವಾರ ಸ್ವರ್ಗಮಯವಾಗಿರುತ್ತೆ. ಬಿಳಿಯ ಆನೆಗಳು ಅಲ್ಲಿರುತ್ತವೆ. ಚಿನ್ನದ ಪ್ರಾಕಾರ ಸುಗಂಧ ಪೂರಿತವಾದ ಅಂತಃಪುರದೊಳಗೆ ಹನುಮಂತ ಪ್ರವೇಶಿಸ್ತಾರೆ. ಸೀತಾನ್ವೇಷಣೆ. ಅಷ್ಟು ಹೊತ್ತಿಗೆ ನಡುರಾತ್ರಿಯಾಗಿರುತ್ತೆ. ಚಂದ್ರನು ಸುಂದರವಾಗಿ ಶೋಭಿಸ್ತಿರ್ತಾನೆ. ರಾಕ್ಷಸರು ತಮ್ಮ ಸ್ತ್ರೀಯರೊಡನೆ ಭೋಗ ವಿಲಾಸದಲ್ಲಿರ್ತಾರೆ. ಕೆಲವರು ಜಗಳವಾಡ್ತಿರ್ತಾರೆ, ಕೆಲವರು ಗಾಢ ನಿದ್ರೆಯಲ್ಲಿರ್ತಾರೆ, ಕೆಲವು ಸುಂದರ ಸ್ತ್ರೀಯರು ಕೂಡ ಅಲ್ಲಿರ್ತಾರೆ. ಸೀತೆಯನ್ನು ಅವರ ಮಧ್ಯೆ ಗುರುತಿಸಲು ಯತ್ನಿಸಿ, ಸೀತಾ ಎಲ್ಲಿ? ಸುಖದಿಂದ ಹೇಗೆ ತಾನೇ ಇರಲು ಸಾಧ್ಯ? ಆಕೆ ಕ್ಷೀಣಿಸಿದ ಚಂದ್ರನಂತೆ ಅಸಹಾಯಕಳಾಗಿ ಇರ್ತಾಳೆ. ಎಲ್ಲೋ ಆಕೆಯ ದರ್ಶನವಾಗದೆ ಹನುಮಂತನು ಚಿಂತಾಮಗ್ನಾಗಿರ್ತಾನೆ. ಖಿನ್ನನಾದ ವಾಯುಸುತನು ಲಂಕೆಯ ಉಳಿದ ಭಾಗವನ್ನು ಹುಡುಕಲು ಹೊರಡ್ತಾನೆ. ರಾಕ್ಷಸರ ಅರಮನೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಎಲ್ಲಿ ನೋಡಿದ್ರೂ ಪರಿಮಳ ಭರಿತ ಸುಗಂಧವಿರುತ್ತೆ. ಅರಮನೆಗಳು ಉಜ್ವಲವಾಗಿ ತೋರುತ್ತಿರುತ್ತವೆ. ರಾವಣನ ವಿಶಾಲ ಭವನದಲ್ಲಿ ಸೀತೆ ಕಾಣದಿರಲು ವಿಭೀಷಣ, ಕುಂಭಕರ್ಣ, ಮಹೋದರ, ವಿರೂಪಾಕ್ಷ, ವಿದ್ಯುನ್ಮಾಲಿಗಳ ಮನೆಗಳನ್ನು ಹನುಮಂತನು ಶೋಧಿಸ್ತಾನೆ. ಅಲ್ಲಿ ರಾಕ್ಷಸರ ಐಶ್ವರ್ಯ ವೈಭವಗಳನ್ನು ನೋಡ್ತಾನೆ. ರಾಕ್ಷಸರ ಬಳಿ ಸಕಲ ಸಂಪತ್ತೂ ಇರುತ್ತವೆ. ಆನೆ, ಕುದುರೆ, ಸೈನ್ಯ ಕೂಡ ಇರುತ್ತೆ. ರಾವಣನ ಅಂತಃಪುರದೊಳಗೆ ಹನುಮಂತನು ಪ್ರವೇಶಿಸ್ತಾನೆ. ಆವರಣದಲ್ಲಿ ಪುಷ್ಪಕ ವಿಮಾನ ನಿಂತಿರುತ್ತೆ. ಸ್ತ್ರೀಯರಿಂದ ಸುತ್ತಲೂ ರಮಣೀಯವಾಗಿದ್ದ ಆ ಸ್ಥಳದಲ್ಲಿ ಹಲವು ಲತಾ ಮಂಟಪ, ಉದ್ಯಾನಗಳನ್ನು ಹನುಮಂತನು ನೋಡ್ತಾನೆ. ಕೃತಕ ಶೈಲಗಳು, ಗಿರಿಶಿಖರಗಳು, ಬಳ್ಳಿಗಳು ಅಲ್ಲಿರುತ್ತವೆ. ರತ್ನಖಚಿತವಾದ ಹಕ್ಕಿ, ಜಿಂಕೆ, ಹಾವುಗಳ ಪ್ರಕೃತಿಗಳು ಕೂಡ ಅಲ್ಲಿ ನೋಡ್ತಾರೆ. ಎಲ್ಲಿಯೂ ಸೀತೆಯ ಸುಳಿವೆ ಕಾಣದೆ ಹನುಮಂತನು ಚಿಂತಿತನಾಗ್ತಾನೆ.
ಆಂಜನೇಯನು ಪುಷ್ಪಕ ವಿಮಾನದಲ್ಲಿ ಸಮೀಪಿಸಿ ನೋಡ್ತಾನೆ. ರಾವಣನು ತಪಸ್ಸಿನ ಬಲದಿಂದ ಗಳಿಸಿದ ಆ ವಿಮಾನವು ಚಂದ್ರನಂತೆ ಪ್ರಕಾಶಮಾನವಾಗಿ ಶೋಭಿಸ್ತಾ ಇರುತ್ತೆ. ಹೀಗೆ ನೋಡಿ ಆನಂದಿಸಿದ ಆಂಜನೇಯನು ಅರಮನೆಯೊಳಕ್ಕೆ ಪ್ರವೇಶಿಸ್ತಾನೆ. ಆ ಭವನದ ಸುತ್ತಲೂ ರಾಕ್ಷಸರ ಕಾವಲಿರುತ್ತೆ. ರಾವಣನು ತನ್ನ ಶಯನ ಮಂದಿರವನ್ನು ವಿಶೇಷವಾಗಿ ನಿರ್ಮಾಣ ಮಾಡಿರ್ತಾನೆ. ಅದೇ ಪುಷ್ಪಕ ವಿಮಾನವಾಗಿರುತ್ತೆ. ಕುಬೇರನು ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಪಡೆದ ಈ ವಿಮಾನವನ್ನು ರಾವಣನು ವಶಪಡಿಸಿಕೊಂಡಿರ್ತಾನೆ. ಹನುಮಂತನು ಆ ವಿಮಾನವನ್ನೇರಿ ಚಿನ್ನದ ಕಿರೀಟಗಳಿಂದ ಅದು ಶೋಭಿಸ್ತಾ ಇರುತ್ತೆ. ಸ್ಫಟಿಕದ ನೆಲಗಟ್ಟು, ಆನೆಯ ದಂತ ಗೋಡೆಗಳು, ಮಣಿ ರತ್ನಗಳ ಕಂಬಗಳು, ದೊಡ್ಡ ರತ್ನಗಂಬಳಿ ಕೂಡ ಅಲ್ಲಿ ಇರುತ್ತವೆ. ಇಡೀ ಶಯನ ಮಂದಿರವೇ ಸುಗಂಧಮಯವಾಗಿ ಶೋಭಿಸ್ತಾ ಇರುತ್ತೆ. ರಾವಣನು ತನ್ನ ಅಂತಃಪುರದ ಒಳಗಡೆ ಮಲಗಿರ್ತಾನೆ. ಅಲ್ಲಿ 100 ಸ್ತ್ರೀಯರು ಅಸ್ತವ್ಯಸ್ತವಾಗಿ ಮಲಗಿರ್ತಾರೆ. ರತ್ನಖಚಿತವಾದ ಶಯನ ಮಂಟಪದಲ್ಲಿ ಮೇಘದಂತೆ ಕಪ್ಪು ವರ್ಣ ದೇಹಕಾಂತಿಯ ರಾವಣನು ವಿಚಿತ್ರವಾದ ಪ್ರಕಾಶಮಾನವಾದ ಆಭರಣಗಳನ್ನು ತೊಟ್ಟು ರಕ್ತ ಚಂದನ ಬಳಿದುಕೊಂಡು ಮಲಗಿರ್ತಾನೆ. ಮಹಾಸರ್ಪದಂತೆ ಅವನು ಬುಸುಗುಡುತ್ತಾ ಉಸಿರಾಡ್ತಾ ಇರ್ತಾನೆ. ಹಾಸಿಗೆಯ ಮೇಲೆ ಮದ್ದಾನೆಯಂತೆ ಮಲಗಿದ್ದ ರಾವಣನನ್ನು ಹನುಮಂತನು ನೋಡುತ್ತಾನೆ. ಅವನ ತೋಳುಗಳು ಇಂದ್ರ ಧ್ವಜಗಳಂತೆ ಶೋಭಿಸ್ತಾ ಇರುತ್ತವೆ. ಆ ತೋಳುಗಳಲ್ಲಿ ಐರಾವತದ ದಂತಗಳಿಂದ ಗಾಯ, ವಿಷ್ಣು ಚಕ್ರದಿಂದ ಆದ ಕಲೆಗಳು ಕೂಡ ಕಾಣುತ್ತೆ. ರಾವಣನ ಬಳಿಯಲ್ಲಿ ಅವನ ಪತ್ನಿಯರು ಮಲಗಿರ್ತಾರೆ. ಮಂಡೋದರಿಯನ್ನೇ ಕ್ಷಣಕಾಲ ಸೀತೆಯೆಂದು ಭ್ರಮಿಸಿದ ಆಂಜನೇಯನು ಆಕೆ ಎಂದಿಗೂ ಇಲ್ಲಿ ಮಲಗುವಳಲ್ಲ ಎಂದು ತನ್ನ ಆತುರಕ್ಕೆ ಮರುಗುತ್ತಾನೆ. ಮುತ್ತಿನ ಆಭರಣಗಳನ್ನ ಧರಿಸಿದ ಪರಮ ಸುಂದರಿಯಾದ ಮಂಡೋದರಿಯನ್ನ ಚಿನ್ನದ ವರ್ಣದ ದೇಹಕಾಂತಿಯವಳಾಗಿ ಶೋಭಿಸ್ತಾ ಇರೋದನ್ನ ನೋಡ್ತಾನೆ. ಪಾನಭೂಮಿಯಲ್ಲಿ ಹನುಮಂತನು ಒಮ್ಮೆ ತಿರುಗಾಡ್ತಾನೆ. ಎಲ್ಲ ಸ್ತ್ರೀಯರನ್ನು ಮತ್ತೊಮ್ಮೆ ಸೂಕ್ಷ್ಮವಾಗಿ ಕುತೂಹಲದಿಂದ ನೋಡ್ತಾನೆ. ಇವರಲ್ಲಿ ಸೀತೆ ಯಾರೂ ಅಲ್ಲ ಎಂದು ತಿಳಿದು ಮತ್ತೆ ಮಂಕನಾಗ್ತಾನೆ. ಸೀತೆಯನ್ನು ಸ್ತ್ರೀಯರ ಮಧ್ಯದಲ್ಲೇ ಹುಡುಕಬೇಕು, ಇನ್ನೆಲ್ಲಿಯೂ ಸಾಧ್ಯವಿಲ್ಲ. ತನ್ನ ಮನಸ್ಸಿನಲ್ಲಿ ಯಾವ ವಿಕಾರವೂ ಆಗಲಿಲ್ಲ, ಆದರೆ ಸೀತೆ ಕಾಣಲಿಲ್ಲ ಅಂತ ಆಂಜನೇಯ ಚಿಂತೆಗೊಳಗಾಗ್ತಾನೆ. ವಾಯುಪುತ್ರನು ಭೂಸ್ಪರ್ಶವೇ ಇಲ್ಲದಂತೆ ನಿಂತ ಪುಷ್ಪಕ ವಿಮಾನವನ್ನು ನೋಡಿ ಮತ್ತೆ ಅಚ್ಚರಿಗೊಳ್ತಾನೆ. ಸೀತೆಯೊಬ್ಬಳನ್ನು ಬಿಟ್ಟು ಹಲವಾರು ಸುಂದರಿಯರು ಅಲ್ಲಿರ್ತಾರೆ. ರಾಮನ ಬಳಿ ಸೀತೆ ಇದ್ದಿದ್ದರೆ ಆಕೆಗೆ ಇಂತಹ ತೊಂದರೆ ಬರುತ್ತಿರಲಿಲ್ಲವಲ್ಲ ಅಂತ ಆಂಜನೇಯ ವಿಷಾದಗೊಳ್ತಾರೆ. ಹನುಮಂತನ ಆತಂಕ. ರಾಕ್ಷಸ ರಾಜನಾದ ರಾವಣನನ್ನು ನೋಡಿ ಪರ್ವತದ ನೆನಪಾಗಿ ಸುತ್ತೆಲ್ಲ ಹುಡುಕಿ ಎಲ್ಲೂ ಸೀತೆಯನ್ನು ಕಾಣದೆ ಮತ್ತೆ ರಾಕ್ಷಸರ ಪಾನಭೂಮಿಯ ಒಳಗೆ ಹೋಗಿ ಹೊರಗಡೆ ಬರ್ತಾರೆ. ಅಂತಃಪುರದಲ್ಲಿ ದೇವ, ಗಂಧರ್ವ, ನಾಗಕನ್ಯಕೆಯರನ್ನು ನೋಡ್ತಾರೆ. ಎಷ್ಟು ಸುತ್ತಿದ್ರೂ ಸೀತೆಯನ್ನ ಕಾಣದೆ ಆಕೆ ಮರಣಿಸಿರಬಹುದೇ ಅಂತ ಹನುಮಂತನಿಗೆ ಆತಂಕವಾಗಕ್ಕೆ ಶುರುವಾಗತ್ತೆ. ಈ ರಾಕ್ಷಸರ ಘೋರ ರೂಪ ಕೃತ್ಯಗಳನ್ನು ನೋಡಿ ಹೆದರಿ ಆಕೆ ಜೀವ ತೊರೆದಿರಬಹುದೇ? ಸೀತೆಯ ವಾರ್ತೆ ಇಲ್ಲದೆ ಮತ್ತೆ ನಾನು ಸುಗ್ರೀವನ ಬಳಿಗೆ ಹೇಗೆ ಹೋಗಲಿ? ಅವನ ದಂಡನೆ, ಶಿಕ್ಷೆ, ಕಪಿಗಳೆದುರಿಗೆ ಅವಮಾನಗಳನ್ನು ಹೇಗೆ ಸಹಿಸಲಿ? ಇಲ್ಲಿಗೆ ಬಂದುದು ವ್ಯರ್ಥವಾಯಿತಲ್ಲ. ಹೀಗೆ ನಾನಾ ಬಗೆಯಾದ ಆಲೋಚನೆಗಳು ಆಂಜನೇಯನಿಗೆ ಬಂದವು. ಕೊಳ, ಮಂಟಪ, ಮನೆ, ಜಗುಲಿ, ವೇದಿಕೆ ಎಲ್ಲ ಕಡೆ ನೋಡಿದರೂ ಕೂಡ ಸೀತಾಮಾತೆ ಕಾಣಲಿಲ್ಲ. ಹನುಮಂತನು ವೇಗವಾಗಿ ಪ್ರಾಕಾರದ ಮೇಲೆ ಹತ್ತಿ ನಿಲ್ತಾನೆ. ಸೀತೆ ರಾವಣನನ್ನು ವರಿಸಲು ಸಾಧ್ಯವಿಲ್ಲ, ಆಕೆ ಇಲ್ಲಿಯೇ ಇರಬೇಕು. ಸಂಪಾತಿಯ ಮಾತು ಸುಳ್ಳಾಗಲು ಸಾಧ್ಯವಿಲ್ಲ. ದಾರಿಯಲ್ಲಿ ಸೀತೆ ರಾವಣನಿಂದ ಜಾರಿ ಬಿದ್ದಿರಬಹುದೇ, ಸತ್ತು ಹೋಗಿರಬಹುದೇ, ರಾಮ ಲಕ್ಷ್ಮಣರನ್ನು ಸ್ಮರಿಸುತ್ತಾ ಜೀವ ತೊರೆದಿರಬಹುದೇ? ಸೀತೆ ಆಕಸ್ಮಿಕವಾಗಿ ಮೃತಳಾದರೆ ಶ್ರೀರಾಮ ಉಳಿಯುವನೆ? ಸುಗ್ರೀವನು ಸಾಯದಿರುವನೆ? ಕಪಿಗಳು ಉಳಿವರೆ? ಸೀತೆಯ ಭೇಟಿ ಆಗದಿದ್ದರೆ ಇಲ್ಲೇ ಇರುವುದು ಲೇಸು, ಇಲ್ಲದಿದ್ದರೆ ಅನಾಹುತಗಳನ್ನು ಎದುರಿಸಬೇಕಾಗುತ್ತದೆ.
ಅಗ್ನಿ ಪ್ರವೇಶವನ್ನಾದರೂ ಮಾಡಿಬಿಡುವೆ. ಹೇ ದೇವತೆಗಳಿರ, ನನಗೆ ಸಹಾಯ ಮಾಡಿ. ಋಷಿಗಳೇ, ನಿಮ್ಮ ತಪೋಬಲದಿಂದ ಸೀತೆಯ ದರ್ಶನ ನನಗೆ ಬೇಗನೆ ಆಗಲಿ. ಇಂದ್ರಾದಿ ದಿಕ್ಪಾಲಕರೇ, ಕಾರ್ಯಸಿದ್ಧಿಯನ್ನು ಅನುಗ್ರಹಿಸಿರಿ. ಹೀಗೆ ಹನುಮಂತನು ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾರೆ. ತಮ್ಮ ಧೈರ್ಯವನ್ನು ಒಗ್ಗೂಡಿಸಿ ರಾವಣನ ಅಶೋಕವನ ದರ್ಶನ. ಅಶೋಕವನದ ಪ್ರಾಕಾರಕ್ಕೆ ನೆಗೆದ ಆಂಜನೇಯನಿಗೆ ವಸಂತ ಋತುವಿನ ಸೊಬಗು ಗೋಚರಿಸುತ್ತೆ. ಸಂಪಿಗೆ, ಮಾವು, ನಾಗಕೇಸರಿ, ಅಶೋಕ ವೃಕ್ಷಗಳು ಹೂ ಬಿಟ್ಟಿರುತ್ತವೆ. ಅವನ್ನ ನೋಡ್ತಾ ಆತನು ಮಾವಿನ ತೋಪನ್ನು ಹೊಕ್ತಾರೆ. ವನದಲ್ಲಿ ಧುಮುಕಿದ ಹನುಮಂತನಿಗೆ ಹೂಮಳೆಯಾಗಿ ವಸಂತವೆನಿಸುವಂತೆ ಶೋಭಿಸುತ್ತೆ. ಅವನ ನಡುವೆ ಶಿಂಶಪ ವೃಕ್ಷದ ಸುತ್ತಲೂ ಸುವರ್ಣ ವೇದಿಕೆ ಇರುತ್ತೆ. ಗಾಳಿ ಬೀಸಲು ಇಂಪಾದ ನಾದ ಬರ್ತಾ ಇರುತ್ತವೆ. ಆ ಮನೋಹರ ವೃಕ್ಷವನ್ನೇರಿ ಹನುಮಂತನು ಕುಳಿತುಕೊಂಡು, ಇಲ್ಲಿ ಮನಸ್ಸಿಗೆ ನೆಮ್ಮದಿ ಇರುವಂತಿದೆ, ಆದ್ದರಿಂದ ಸೀತಾ ಮಾತೆ ಇಲ್ಲಿ ಇದ್ದರೆ ಇರಬಹುದು ಅಂತ ಹೇಳಿ ಮರವನ್ನ ಹತ್ತಿ ಕುಳಿತು ಸುತ್ತಲೂ ಗಮನಿಸ್ತಾರೆ. ಅಲ್ಲಿ ವರ್ತುಲಾಕಾರದ ಭವನವೊಂದು ಕಾಣ್ತಾರೆ. ಸೀತಾ ದರ್ಶನ. ಸಾವಿರಾರು ಕಂಬಗಳ ಆ ಭವನದ ನಡುವೆ ಮೇಲಿನ ವಸ್ತ್ರ ಧರಿಸಿದ ಸ್ತ್ರೀಯೊಬ್ಬಳು ರಾಕ್ಷಸಿಯರಿಂದ ಸುತ್ತುವರೆದು ಕುಳಿತಿದ್ದುದನ್ನು ಆಂಜನೇಯರು ನೋಡ್ತಾರೆ. ಆಕೆ ಅಗ್ನಿಜ್ವಾಲೆಯಂತೆ ದೇಹಕಾಂತಿಯಿಂದ ಕಂಗೊಳಿಸ್ತಾ ಇರ್ತಾರೆ. ನಿರಾಭರಣ ಸುಂದರಿಯಾದ ಆಕೆ ಕೆಸರಿನಲ್ಲಿ ಕಮಲದ ಬಳ್ಳಿಯಂತೆ, ಅಂಗಾರಕ ಗ್ರಹದಿಂದ ಪೀಡಿತವಾದ ರೋಹಿಣಿ ನಕ್ಷತ್ರದಂತೆ ಮಂಕಾಗಿರ್ತಾರೆ. ದುಃಖದಿಂದ ಕಣ್ಣೀರ್ಗರಿಯುತ್ತಾ ಕೃಶಳಾಗಿ ಆಲೋಚನಾ ಮಗ್ನಳಂತೆ ಆಕೆ ಕಾಣಿಸ್ತಿರ್ತಾಳೆ. ಅವಳ ಸುತ್ತಲೂ ಘೋರಾಕೃತಿಯ ರಾಕ್ಷಸ ಸ್ತ್ರೀಯರೇ ತುಂಬಿರ್ತಾರೆ. ಬೇಟೆ ನಾಯಿಗಳ ನಡುವೆ ಸಿಕ್ಕಿಬಿದ್ದ ಜಿಂಕೆಯಂತೆ ಆಕೆ ತೋರ್ತಿರ್ತಾಳೆ. ಆಕೆಯ ದೇಹಕಾಂತಿ, ಕಪ್ಪಾದ ನೀಳ ಜಡೆ ರೂಪವನ್ನು ನೋಡಿ ಆಕೆಯು ಸೀತೆಯೇ ಇರಬೇಕೆಂದು ಹನುಮಂತನು ತರ್ಕಿಸ್ತಾರೆ. ದೂರದಿಂದ ರಾವಣನಿಂದ ಅಪಹರಿಸಲ್ಪಟ್ಟ ಈಕೆಯನ್ನು ನಾನು ನೋಡಿರುವಂತಿದೆ ಎಂದು ಆಲೋಚಿಸ್ತಾರೆ. ಮರದ ಮರೆಯಿಂದ ಆಕೆಯನ್ನು ಗಮನಿಸಿದ ಹನುಮಂತನಿಗೆ ಆಕೆಯ ಸುಂದರವಾದ ರೂಪ ಗೋಚರಿಸುತ್ತೆ. ಸೀತೆ ಯಾವ ಆಭರಣಗಳನ್ನು ಧರಿಸಿದ್ದಾಳೆಂದು ರಾಮನು ಹೇಳಿದ್ದನೋ ಅದನ್ನೇ ಹನುಮಂತನು ಲಕ್ಷಿಸಿ ನೋಡ್ತಾ ಇರ್ತಾನೆ. ಕರ್ಣಕುಂಡಲಗಳು, ಹೂವಿನ ಆಕಾರದ ಕರ್ಣಾಭರಣಗಳು, ಮಾಸಿದ ರತ್ನ, ಹವಳದ ಕೈ ಬಳೆಗಳು, ದೂಸಿದ ಸೀರೆ ಕಾಣಿಸುತ್ತೆ. ಋಷ್ಯಲೋಕ ಪರ್ವತದಲ್ಲಿ ಬಿದ್ದ ವಸ್ತ್ರದ ಗಂಟನ್ನು ಹೋಲುವ ವಸ್ತ್ರವನ್ನು ಆಕೆ ಧರಿಸಿರ್ತಾಳೆ. ಈಕೆಯನ್ನು ಸೀತೆಯೆಂದು ಹನುಮಂತನಿಗೆ ಅನ್ಸಕ್ಕೆ ಶುರುವಾಗತ್ತೆ. ಸೀತೆಯ ದರ್ಶನದಿಂದಲೇ ಹನುಮಂತನಿಗೆ ಅಮಿತಾನಂದವಾಗತ್ತೆ. ಸೀತಾ ರಾಮನನ್ನು ಧ್ಯಾನಿಸಿ ಕೊಂಡಾಡ್ಬಿಡ್ತಾನೆ. ಲೋಕಾಭಿರಾಮನು, ಶೂರನೂ ಆದ ರಾಮನು ಪತ್ನಿ ಇಂತಹ ದುರ್ದಶೆಗೆ ಈಡಾಗಿರುವಳಲ್ಲ ಅಂತ ದುಃಖಿಸ್ತಾನೆ. ಸೀತೆಗೆ ರಾಮನೇ ತಕ್ಕ ಪತಿ, ರಾಮನಿಗೆ ಸೀತೆಯೇ ತಕ್ಕ ಪತ್ನಿ. ಎಂತಹ ಪರಿಸ್ಥಿತಿಯಲ್ಲೂ ಕ್ಷೋಭೆಗೊಳ್ಳದೆ ಆಕೆ ಗಂಗಾ ನದಿಯಂತೆ ಪವಿತ್ರಳಾಗಿದ್ದಾಳೆ. ಸ್ವಭಾವ, ಕುಲ, ಗುಣ, ಶೀಲಗಳಲ್ಲಿ ಈಕೆ ಶ್ರೀರಾಮನಿಗೆ ತಕ್ಕ ಪತ್ನಿ ಅಂತ ಹೇಳಿ ಮತ್ತೆ ಯೋಚಿಸ್ತಾನೆ. ಈಕೆಗಾಗಿ ರಾಮನು ಕಬಂದ ವೀರಾಧರರನ್ನು ಕೊಂದನು. ಜನಸ್ಥಾನದಲ್ಲಿ 14,000 ಮಂದಿ ರಾಕ್ಷಸರನ್ನು, ಖರ, ದೂಷಣ, ತ್ರಿಶರನನ್ನು ರಾಮನು ಸಂಹರಿಸಿದ್ದಾನೆ. ತಾನು ಈಕೆಯನ್ನು ಹುಡುಕಲೆಂದೇ ಲಂಕಾನಗರಿಗೆ ಬರಬೇಕಾಯಿತು. ಈಕೆ ಮಹಾನ್ ಪತಿವ್ರತೆ, ರಾಜಭೋಗಗಳನ್ನು ತ್ಯಜಿಸಿ ಪತಿಯೊಡನೆ ವನವಾಸಕ್ಕೆ ಬಂದಿದ್ದಾಳೆ. ಸೀತೆಯ ಮನಸ್ಸಿನಲ್ಲಿ ರಾಮನ ಹೊರತಾಗಿ ಬೇರೆಯ ಆಲೋಚನೆಗಳೇ ಇರಲಾರವು. ಎದುರಿನ ರಾಕ್ಷಸರಿಯು, ಮರಗಿಡಗಳು ಯಾವುದೋ ಈಕೆಗೆ ಕಾಣಿಸ್ತಿಲ್ಲ. ರಾಮನನ್ನೇ ಸದಾ ಸೀತೆ ಧ್ಯಾನಿಸ್ತಿರ್ತಾಳೆ ಅಂತ ಯೋಚನೆ ಮಾಡ್ತಾ ವಾನರೋತ್ತಮನು ಶಿಂಶಪ ಮರದಲ್ಲಿ ಕುಳಿತಿರ್ತಾನೆ. ಹನುಮಂತನು ಶ್ರೀರಾಮಚಂದ್ರನ ಸ್ತೋತ್ರಗೈದು ಸೀತೆಯನ್ನು ನೋಡಿ ಪರಿತಪಿಸುವಾಗ ಚಂದ್ರೋದಯವಾಗಿತ್ತು. ಆಗ ಸೀತೆಯ ಸ್ಪಷ್ಟವಾದ ರೂಪವು ಆತನಿಗೆ ಗೋಚರಿಸಿತ್ತು. ಘೋರಾಕಾರದ ರಾಕ್ಷಸಿಯರು ಕಂಡರು. ಅವರಲ್ಲಿ ಕೆಲವರು ಒಕ್ಕಣ್ಣರು, ಒಕ್ಕಿವಿಯರು, ಕುಂಟರು, ಹಣೆಯ ಬಳಿ ಮೂಗುಳ್ಳ ಹಂದಿ ಮೋರೆಯವರು ಕೂಡ ಇದ್ದರು. ಸೀತಾದೇವಿಯು ಅವರಿಂದ ಸುತ್ತುವರೆದಿದ್ದರೂ ಅವರತ್ತ ನೋಡುತ್ತಿರಲು ಮುಖವು ಬಾಡಿದ್ದರೂ
ಪತಿಯ ಪರಾಕ್ರಮದಲ್ಲಿ ವಿಶ್ವಾಸ ತಗ್ಗಿರಲಿಲ್ಲ. ಶೋಕದ ರಾಶಿಯಂತೆ ದುಃಖದ ಅಲೆಯಂತೆ ಆಕೆ ಕಾಣಿಸಿದಳು. ಶ್ರೀರಾಮನ ಅನುಗ್ರಹದಿಂದಲೇ ಸೀತೆಯನ್ನು ನೋಡುವಂತಾಯಿತೆಂದು ಅಂಜನಾಸುತನಿಗೆ ಆನಂದ ಬಾಷ್ಪ ಉಕ್ಕಿತು. ರಾಮ ಲಕ್ಷ್ಮಣರಿಗೆ ಮನಸ್ಸಿನಲ್ಲಿ ವಂದಿಸಿ ಮರದ ಮರೆಯಲ್ಲಿ ವಾಯುಪುತ್ರನು ಅಡಗಿ ಕುಳಿತನು. ಅಷ್ಟು ಹೊತ್ತಿಗೆ ಬೆಳಗಿನ ಜಾವವಾಯಿತು. ರಾವಣನಿಗೆ ರಾಕ್ಷಸರ ವಾದ್ಯ ಧ್ವನಿಗಳಿಂದ ಎಚ್ಚರವಾಯಿತು. ಬ್ರಹ್ಮ ರಾಕ್ಷಸರು ವೇದ ಘೋಷಗೈದರು. ರಾವಣನಿಗೆ ಎದ್ದ ಕೂಡಲೇ ಸೀತೆಯ ಸ್ಮರಣೆಯಾಯಿತು. ವಸ್ತ್ರಾಲಂಕೃತನಾಗಿ ಅಶೋಕವನದತ್ತ ನಡೆದನು. ಅವನ ಹಿಂದೆ 100 ಸ್ತ್ರೀಯರು ಬಂದರು. ದೀಪಸ್ತಂಭ ದಾರಿಗಳು, ಚಾಮರ ಬೀಸುವ ಸ್ತ್ರೀಯರು, ಸುಗಂಧ ಪರಿಮಳ ದ್ರವ್ಯ ಹೂಗಳನ್ನು ಎರಚುತ್ತಾ ಅವರು ರಾವಣನನ್ನು ಓಲೈಸುತ್ತಾ ನಡೆದರು. ಮದ್ಯ ಹಿಡಿದವರು, ಛತ್ರವನ್ನು ಹಿಡಿದ ಸ್ತ್ರೀಯರು ನಿದ್ದೆಗಣ್ಣಿನಲ್ಲೇ ಅವನನ್ನು ಹಿಂಬಾಲಿಸುತ್ತಿದ್ದರು. ಅವರ ಕೇಶಗಳು ಕೆದರಿದ್ದವು. ರಾವಣನ ಮೇಲಿನ ಭಯ, ಮೋಹ, ಗೌರವಗಳಿಂದ ಅವರು ಹಿಂಬಾಲಿಸಿ ಹೊರಟಿದ್ದರು. ಸೀತಾ ರಾವಣನ ಭೇಟಿ. ಹನುಮಂತನು ರಾವಣ ಪರಿವಾರದ ನಡಿಗೆಯ ಸದ್ದನ್ನಾಲಿಸಿ ಗಮನವಿಟ್ಟು ನೋಡಿದಾಗ ರಾವಣನು ಕಂಡನು. ಸಾಕ್ಷಾತ್ ಮನ್ಮಥನಂತೆ ರಾವಣು ಶುಭ್ರವಾದ ವಸ್ತ್ರಧಾರಿಯಾಗಿ ಬಂದನು. ಒಂದು ಕೊಂಬೆಯಿಂದ ಕೆಳಗಿಳಿದು ಮತ್ತೊಂದು ಕೊಂಬೆಯಲ್ಲಿ ಹನುಮಂತನು ಅಡಗಿ ಕುಳಿತನು. ರಾವಣನು ಬರುತ್ತಿರುವುದನ್ನು ನೋಡಿದ ಸೀತೆಯು ನಡುಗಿದಳು. ಆಕೆ ಕಣ್ಣೀರು ಸುರಿಸಿದಳು. ಅವಳ ಮನಸ್ಸು ರಾಮನಲ್ಲೇ ನೆಟ್ಟಿತ್ತು. ಸತ್ಕುಲ ಪ್ರಸೂತೆಯಾಗಿ ವೀರಗ್ರಣಿ ಪುರುಷೋತ್ತಮನ ಮಡದಿಯಾದರೂ ಒಣಗುತ್ತಿರುವ ನದಿಯಂತೆ ಆಕೆ ಶೋಚನೀಯಳಾಗಿ ಕಾಣಿಸಿದಳು. ಶೋಕ, ಚಿಂತೆ, ಉಪವಾಸಗಳಿಂದ ಕೃಶಳಾದ ಸೀತೆ ಶ್ರೀರಾಮನು ರಾವಣನನ್ನು ಬೇಗ ಸೋಲಿಸಿ ಜಯಶೀಲನಾಗಲಿ ಎಂದು ಪ್ರಾರ್ಥನೆ ಮಾಡುವವಳಂತೆ ಕೈಜೋಡಿಸಿದ್ದಳು. ರಾವಣನು ದೀನಳಾಗಿ ಕುಳಿತಿದ್ದ ಆ ಪತಿವ್ರತೆಯನ್ನು ಕುರಿತು, ಸುಂದರಿ, ನನ್ನನ್ನು ನೋಡಿ ಬೆದರುವೆ ಏಕೆ? ನಿನ್ನಲ್ಲಿ ನಾನು ಮೋಹಪರವಶನಾಗಿರುವೆ. ನೀನು ಅಂಜದಿರು. ಪರಸ್ತ್ರೀ ಅಪಹಾರ ರಾಕ್ಷಸರ ಧರ್ಮವಾಗಿದೆ. ಆದರೆ ನಾನು ನಿನ್ನನ್ನು ಬಲಾತ್ಕಾರ ಮಾಡೆನು. ಶೋಕದಿಂದ ಮರುಗದೆ ನನ್ನನ್ನು ವರಿಸು. ಲಂಕೆಯೇ ನಿನ್ನದು. ಸ್ವರ್ಗವನ್ನು ಮೀರಿದ ಸುಖ ನಿನ್ನದಾಗುತ್ತದೆ. ನನ್ನ ಮನಸ್ಸು ನಿನ್ನಿಂದ ಹಿಂದೆ ಹೋಗುವುದಿಲ್ಲ. ನನ್ನ ಹೆಂಡತಿಯಾಗು ಎಂದನು. ರಾಮನಿಂದ ನಿನಗೇನು ಸುಖವಿದೆ? ಇಂದು ಅವನು ನಿರ್ಗತಿಕನಾಗಿರುವನು. ನನ್ನೊಡನೆ ವಿಹರಿಸು ಎಂದು ನಯವಾಗಿ ನುಡಿದನು. ಸೀತೆಯು ಅವನ ಮಾತು ಕೇಳಿ ಮುಖ ಕೂಡ ನೋಡದೆ ಹುಲ್ಲು ಕಡ್ಡಿಯನ್ನುದ್ದೇಶಿಸಿ ರಾಮನನ್ನು ಸ್ಮರಿಸುತ್ತಾ, ರಾವಣ, ನಿನ್ನ ಈ ಕೆಟ್ಟ ಬುದ್ಧಿಯನ್ನು ಬಿಡು. ನೀನು ನನ್ನನ್ನು ಬಯಸಬೇಡ. ನಿನ್ನ ಪತ್ನಿಯರ ಮರ್ಯಾದೆಯಂತೆ ನನ್ನ ಗೌರವ ರಕ್ಷಿಸು. ಪರಸ್ತ್ರೀ ವ್ಯಾಮೋಹ ಕೇಡಿಗೆ ದಾರಿ ಎಂಬುದು ನಿನಗೆ ತಿಳಿಯದೆ ಇದರಿಂದ ನಿಮ್ಮ ರಾಕ್ಷಸ ಕುಲವೇ ನಾಶವಾಗುತ್ತದೆ. ದುರ್ಮಾರ್ಗಿಯಾಗದೆ ರಾಕ್ಷಸರ ಹಿತರಕ್ಷಣೆ ಮಾಡು. ನಿನ್ನ ಸಂಪದ ನನಗೆ ಬೇಡ. ನಾನು ಶ್ರೀರಾಮನ ಧರ್ಮಪತ್ನಿ. ನನ್ನನ್ನು ಆತನ ಬಳಿ ಸೇರಿಸು. ರಾಮನೊಡನೆ ಸ್ನೇಹ ಬೆಳೆಸಿದರೆ ನಿನಗೂ ಒಳಿತು. ಬದುಕುವ ಆಸೆಯಿದ್ದರೆ ಹೀಗೆ ಮಾಡು. ಇಲ್ಲದಿದ್ದರೆ ನಿನ್ನ ವಧೆ ಖಚಿತ. ಶ್ರೀರಾಮನಿಂದ ನೀನು ಹತನಾಗುವೆ. ಶ್ರೀರಾಮನು ನಿನ್ನಿಂದ ನನ್ನನ್ನು ಬಿಡಿಸಿಕೊಂಡು ಹೋಗುವುದು ನಿಶ್ಚಯ. ಶ್ರೀರಾಮನು ಆಶ್ರಮದಲ್ಲಿದ್ದರೆ ನೀನು ಉಳಿಯುತ್ತಿದ್ದೀಯೇ? ನೀನು ಎಲ್ಲಿ ಹೋದರೂ ರಾಮಬಾಣದ ಘಾತ ತಪ್ಪದು. ನಿನ್ನ ಆಯುಷ್ಯ ಮುಗಿದಂತಿದೆ. ಹೀಗೆ ಮಾಡದಿರು ಎಂದು ಹಿತವಚನ ನುಡಿದಳು. ಸೀತೆಯ ಮಾತಿನಿಂದ ಕ್ರುದ್ಧನಾದ ರಾವಣನು, ಸೀತೆ, ಪ್ರಿಯವಾದ ಮಾತಿನಿಂದ ಮಾತ್ರ ಸ್ತ್ರೀಯರು ತೃಪ್ತಿ ಹೊಂದುವರು. ಆದರೆ ನೀನು ಹೀಗಲ್ಲ. ಕಾಮದಿಂದ ನಾನು ಪರಿತಪಿಸುತ್ತಿರುವೆ. ನೀನು ವಧೆಗೆ ಅರ್ಹಳು. ಆದರೂ ನಿನ್ನನ್ನು ಮಾನಭಂಗ ಮಾಡದೆ ಬಿಟ್ಟಿದ್ದೇನೆ. ನೀನು ರಾಮನನ್ನು ಮರೆತು ಬಿಡು. ನಿನಗೆ ಕೊಟ್ಟ 1 ವರ್ಷದ ಅವಧಿಯಲ್ಲಿ 2 ತಿಂಗಳು ಮಾತ್ರ ಉಳಿದಿದೆ. ಅಷ್ಟರೊಳಗೆ ನೀನು ನನ್ನನ್ನು ವರಿಸು. ಇಲ್ಲವಾದರೆ ನಿನ್ನ ವಧೆ ಖಚಿತ ಎಂದನು. ರಾವಣನ ಮಾತಿನಿಂದ ಅವನ ಜೊತೆಯಲ್ಲಿ ಬಂದಿದ್ದ ರಾಕ್ಷಸ ಸ್ತ್ರೀಯರಿಗೆ ಬೇಸರವಾಯಿತು. ಮತ್ತೆ ಸೀತೆ ನುಡಿದಳು, ರಾವಣ, ನಿನಗೆ ಹಿತವಚನ ಹೇಳುವವರಿಲ್ಲ ಎನಿಸುತ್ತದೆ. ಧರ್ಮ ಸ್ವರೂಪಿಯಾದ ರಾಮನ ಪತ್ನಿಯಾದ ನನ್ನನ್ನು ಹೀಗೆ ಯಾರೂ ಮಾತನಾಡಿಸಲಿಲ್ಲ. ಶ್ರೀರಾಮನೆದುರು ನೀನು ಕ್ಷುಲ್ಲಕ ವ್ಯಕ್ತಿ.
ಸಿಂಹದೆದುರು ಮೊಲವಿದ್ದಂತೆ. ನನ್ನ ಪತಿ ರಾಜ್ಯಹೀನನಾದರೂ ನಾನು ಇತರರಿಗೆ ಒಲಿಯಲಾರೆ. ನನಗೆ ಆತನಲ್ಲಿಯೇ ಅನುರಾಗ ಎಂದು ಕಡಿಮೆಯಾಗಲಾರದು. ನೀನು ಇಲ್ಲಿಂದ ಹೊರಟು ಹೋಗು ಎಂದಳು. ರಾವಣನು ಸೀತೆಯನ್ನು ಅನುನಯದಿಂದ ಮತ್ತೆ ಕೇಳಿದನು. ಕೋಪದಿಂದ ರಾಕ್ಷಸರಿಗೆ ಆಕೆಯನ್ನು ಶಿಕ್ಷಿಸುವಂತೆ ಹೇಳಿ ಹೊರಟು ಹೋದನು. ರಾಕ್ಷಸಿಯರ ಬೆದರಿಕೆ. ರಾಕ್ಷಸಿಯರು, ಹೇ ಸೀತೆ, ರಾಕ್ಷಸ ಕುಲೋತ್ತಮನಾದ ರಾವಣನು ಬ್ರಹ್ಮಜ್ಞಾನಿ, ಪುಲಿಸ್ತ್ಯರ ವಂಶಜನು. ಇಂತಹ ಮಹಾತ್ಮನನ್ನು ನೀನು ಏಕೆ ಒಪ್ಪುವುದಿಲ್ಲ ಎಂದನು. ಬೆದರಿಸಿ ಕೇಳಿದರು. ಏಕಜಟೆ, ಹರಿಜಟೆ, ದುರ್ಮುಖಿ ಮೊದಲಾದ ರಾಕ್ಷಸಿಯರು ಅವಳನ್ನು ಮತ್ತೆ ಹೆದರಿಸಿದರು. ರಾಕ್ಷಸಿಯರಿಂದ ಸೀತೆಗೆ ಹೆದರಿಕೆ ಆಗಲಿಲ್ಲ. ವಿನತೆ ಎಂಬ ರಾಕ್ಷಸಿ ದೇವೇಂದ್ರನಿಗಿಂತ ಪರಾಕ್ರಮಿ, ಉದಾರಿ, ರೂಪವಂತನಾದ ರಾವಣನನ್ನು ಸೇವಿಸು ಎಂದು ಶಾಂತ ರೀತಿಯಲ್ಲಿ ಹೇಳಿದಳು. ಅಲ್ಪಜೀವಿಯೂ ಅನಾಥನೂ ಆಗಿರುವ ರಾಮನನ್ನು ತೊರೆಯುವಂತೆಯೂ ಸೂಚಿಸಿದಳು. ಪ್ರಗಸೆ ಎಂಬ ರಾಕ್ಷಸಿ, ಇವಳು ನಮ್ಮ ಮಾತನ್ನು ಆಲಿಸುವವಳಲ್ಲ, ಇವಳನ್ನು ತಿಂದು ಹಾಕೋಣ ಎಂದು ಹೇಳಿದಳು. ಸೀತೆಯು ಆ ರಾಕ್ಷಸಿಯರ ಕಾಟ ತಾಳಲಾರದೆ ಕ್ಷಣಕಾಲ ಧೈರ್ಯಗೆಟ್ಟು ರೋಧಿಸಿದಳು. ರಾಕ್ಷಸರ ಕಠೋರ ಮಾತುಗಳಿಗೆ ಸೀತೆ ಗದ್ಗದ ಸ್ವರದಿಂದ, ನನ್ನನ್ನು ಬೇಕಾದರೆ ತಿಂದು ಹಾಕಿರಿ, ಆದರೆ ನಾನು ಎಂದಿಗೂ ರಾವಣನ ಪತ್ನಿಯಾಗಲಾರೆ ಎಂದು ದೃಢವಾಗಿ ಉತ್ತರಿಸಿದಳು. ಅಶೋಕ ವೃಕ್ಷದ ಕೊಂಬೆಗೆ ಒರಗಿ ನಿರಾಶೆಯಿಂದ ಶೋಕಿಸಿ ಶ್ರೀರಾಮನನ್ನು ಧ್ಯಾನಿಸಿದಳು. ಬಿರುಗಾಳಿಗೆ ಸಿಲುಕಿದ ಬಾಳೆ ಗಿಡದಂತೆ ಭಯದಿಂದ ನಡುಗಿದಳು. ಹಾ ರಾಮ, ಹಾ ಲಕ್ಷ್ಮಣ, ಅಮ್ಮ ಕೌಸಲ್ಯೆ, ಸುಮಿತ್ರೆ, ನಾನಿನ್ನೂ ಬದುಕಲಾರೆ ಎಂದು ಧೀನಳಾಗಿ ರೋಧಿಸಿದಳು. ತಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಬಿಡದಂತೆ ರಾಕ್ಷಸಿಯರು ಕಾವಲು ಇದ್ದಾರಲ್ಲ ಎಂದು ಗೋಳಾಡಿದಳು. ಸೀತೆಯ ದುಃಖ. ಜಾನಕಿಯು ದುಃಖದಿಂದ ಆಯಾಸಗೊಂಡು ನೆಲದ ಮೇಲೆ ಹೊರಳಾಡಿದಳು. ತಾನು ರಾಮನಿಲ್ಲದೆ ಬದುಕಿರಬಾರದು, ರಾವಣನನ್ನು ಎಡಗಾಲಿನಿಂದಲೂ ಮುಟ್ಟಲಾರೆ, ಪ್ರಾಣದಲ್ಲಿ ಆಸೆಯೇ ಬೇಡ ಎಂದು ಹಲುಬಿದಳು. ಶ್ರೀರಾಮನಿಗೆ ಇಲ್ಲಿ ತಾನಿರುವ ವಿಚಾರ ತಿಳಿದರೆ ಈ ಲೋಕವೆಲ್ಲ ರಾಕ್ಷಸರು ಇರದಂತೆ ನಿರ್ಮೂಲಗೊಳಿಸುವುದು ನಿಶ್ಚಯ. ನನ್ನ ಅಪಹರಣವನ್ನು ಜಟಾಯು ತಿಳಿಸಬಹುದಿತ್ತು, ಆದರೆ ರಾವಣನು ಅವನನ್ನು ಕೊಂದಿದ್ದಾನೆಂದು ಸೀತೆ ಚಿಂತಿಸಿದಳು. ಶ್ರೀರಾಮನು ಲಂಕೆಯನ್ನು ಹುಡುಕದೆ ಬಿಡಲಾರ. ರಾವಣನು ನೀಡಿದ ಅವಧಿ ಮುಗಿಯುತ್ತಾ ಬಂದಿದೆ. ನಂತರ ನನಗೆ ಮರಣ ಒಂದೇ. ಇವನು ಹೇಳುತ್ತಿದ್ದಾನೆ, ಈಗ ಕಾಲ ವಿಳಂಬದ ಮಾತಿಲ್ಲ. ನಾನೇನು ಮಾಡಲಿ? ಸತ್ಯಸಂಧನೂ ಧರ್ಮಪರಾಯಣನೂ ಆದ ರಾಮನಿಗೆ ತನ್ನಿಂದ ಪ್ರಯೋಜನವಿಲ್ಲ, ಆದರೆ ತಾನು ಅವನಿಂದ ದೂರವಿರಲಾರೆ. ಆದ್ದರಿಂದ ಮರಣವೇ ತನಗೆ ಲೇಸು ಎಂದು ಆಕೆಗನಿಸಿತು. ತ್ರಿಜಟಾ ಸ್ವಪ್ನ. 27ನೇ ಸರ್ಗ. ಸೀತೆಯ ಮಾತುಗಳನ್ನು ಕೇಳಿದ ರಾಕ್ಷಸಿಯರು ಕುಪಿತರಾದರು. ಆಕೆ ಆತ್ಮಹತ್ಯೆಗೆ ಯತ್ನಿಸುತ್ತಿದ್ದಾಳೆಂಬ ವಿಷಯ ತಿಳಿಸಲು ಅವರು ರಾವಣನ ಬಳಿಗೆ ಹೋದರೆ ಉಳಿದ ಕೆಲವರು ಅವಳ ಹತ್ತಿರ ಬಂದು, ಅಯೋಗ್ಯಳೆ, ನಿನ್ನನ್ನು ತಿಂದು ಬಿಡುತ್ತೇವೆ ಎಂದು ಹೆದರಿಸಿದರು. ಆಗ ತ್ರಿಜಟೆ ಎಂಬ ವೃದ್ಧ ರಾಕ್ಷಸಿ ನಿದ್ರೆಯಿಂದ ಎಚ್ಚರಗೊಂಡಳು. ಅವಳು ಸೀತೆಯನ್ನು ಹೆದರಿಸುವ ರಾಕ್ಷಸಿಯನ್ನು ನೋಡಿ, ದುಷ್ಟೆಯರೇ, ಜನಕ ರಾಜನ ಪುತ್ರಿಯೂ ದಶರಥನ ಸೊಸೆಯೂ ಆದ ಸೀತೆಯನ್ನು ನೀವು ತಿನ್ನಲು ಸಾಧ್ಯವಿಲ್ಲ. ಲಂಕಾ ನಗರಿ ನಾಶವಾಗುತ್ತದೆ. ಈಕೆಯ ಪತಿ ರಾಮನಿಗೆ ವಿಜಯ ನಿಶ್ಚಯ. ನಾನೊಂದು ಸ್ವಪ್ನವನ್ನು ಕಂಡೆನು ಎಂದಳು. ರಾಕ್ಷಸಿಯರು ತ್ರಿಜಟೆಯನ್ನು ಸ್ವಪ್ನದ ವೃತ್ತಾಂತವನ್ನು ಹೇಳೆಂದಾಗ ಅವಳು ವಿವರಿಸತೊಡಗಿದಳು. ದಿವ್ಯವಾದ ಪಲ್ಲಕ್ಕಿಯೊಂದು ಅಂತರಿಕ್ಷದಲ್ಲಿ ಬರುತ್ತಿತ್ತು. ಆನೆಯ ದಂತದಿಂದ ರಚಿತವಾದ ಆ ಪಲ್ಲಕ್ಕಿಯನ್ನು ಹಂಸಗಳು ಎಳೆಯುತ್ತಿದ್ದವು. ರಾಮನು ಶುಭ್ರವಸ್ತ್ರ ಮಾಲಾಧಾರಿಯಾಗಿ ಲಕ್ಷ್ಮಣನೊಂದಿಗೆ ಅದರಲ್ಲಿ ಕುಳಿತು ಬರುತ್ತಿದ್ದನು. ಸೀತೆಯು ಬಿಳಿ ರೇಷ್ಮೆಯ ಸೀರೆಯನ್ನುಟ್ಟು ರಾಮನೊಡನೆ ಸೇರಿಕೊಂಡಳು. ರಾಮನು ಮಹಾನ್ ಗಜವೊಂದನ್ನು ಏರಿ ಕುಳಿತನು. ಸೀತೆಯು ಗಜವನ್ನು ಹತ್ತಿದಳು. ತನ್ನ ಪತಿಯ ತೊಡೆಯಲ್ಲಿ ಕುಳಿತು ಆಕೆ ತನ್ನ ಕೈ ನೀಡಿ ಸೂರ್ಯ ಚಂದ್ರರನ್ನು ಸವರಿದಂತೆ ನನಗೆ ಕಾಣಿಸಿತು. ತ್ರಿಜಟೆಯು ತನ್ನ ಸ್ವಪ್ನವನ್ನು ವಿವರಿಸಿದಳು.
ಸೀತೆಯು ರಾಮ ಲಕ್ಷ್ಮಣರೊಡನೆ ಅಯೋಧ್ಯೆಗೆ ಪಯಣಿಸಿದ ನಂತರ ಮತ್ತೆ ರಾಮನು ವಿಷ್ಣುವಿನಂತೆ ಆಕೆಗೆ ಗೋಚರಿಸಿದನು. ರಾವಣನು ತ್ರಿಜಟೆಯ ಕನಸಿನಲ್ಲಿ ಎಣ್ಣೆಯನ್ನು ಲೇಪಿಸಿಕೊಂಡು ಕೆಂಪು ವಸ್ತ್ರ, ಕೆಂಪು ಮಾಲೆ ಧರಿಸಿ ತಲೆ ಬೋಳಿಸಿಕೊಂಡವನಾಗಿ ಕತ್ತೆಯ ಗಾಡಿಯಲ್ಲಿ ಕುಳಿತಿದ್ದುದನ್ನು ಕಂಡಳು. ಅವನು ದಕ್ಷಿಣ ದಿಕ್ಕಿನೆಡೆಗೆ ಹೊರಟವನಂತೆ ತಲೆ ಕೆಳಗಾಗಿ ಬಿದ್ದವನಂತೆಯೂ ಅವಳು ಕನಸಿನಲ್ಲಿ ನೋಡಿದಳು. ಕೆಲವು ಸೀರೆಯುಟ್ಟ ಕಪ್ಪು ವರ್ಣದ ಹೆಂಗಸರು ರಾವಣನನ್ನು ದಕ್ಷಿಣದೆಡೆಗೆ ಎಳೆದೊಯ್ಯುವಂತೆ ಸ್ವಪ್ನ ದೃಶ್ಯ ಅವಳಿಗೆ ಕಾಣಿಸಿತು. ಕುಂಭಕರ್ಣ, ರಾವಣನ ಮಕ್ಕಳು ಇದೇ ರೀತಿ ಇದ್ದುದನ್ನು ಅವಳು ನೋಡಿದಳು. ವಿಭೀಷಣನು ಮಾತ್ರ ಶ್ವೇತಛತ್ರ ಹಿಡಿದು ಚಂದನವನ್ನು ಲೇಪಿಸಿಕೊಂಡವನಾಗಿ ಗಜವನ್ನೇರಿ ಮಂಗಳವಾದ್ಯ ಸಮೇತನಾಗಿ ಹೊರಟ ದೃಶ್ಯ ಅವಳಿಗೆ ಕಾಣಿಸಿತು. ತ್ರಿಜಟೆಯು ಸ್ವಪ್ನದಲ್ಲಿ ರಾಮನ ದೂತನಾದ ವಾನರನೊಬ್ಬನು ರಾವಣನ ನಗರಿಯನ್ನು ದಹಿಸಿದಂತೆ ದೃಶ್ಯಗೋಚರವಾಯಿತು. ಈ ರೀತಿ ತನ್ನ ಕನಸ್ಸನ್ನು ತಿಳಿಸಿದ ತ್ರಿಜಟೆಯು ರಾಕ್ಷಸಿಯರಿಗೆ ಮತ್ತೆ ಹೇಳಿದಳು, ಸೀತೆಯನ್ನು ನಿಂದಿಸಬಾರದು. ಅವಳ ಕ್ಷಮೆ ಬೇಡಿದರೆ ನಿಮಗೆ ಹಿತವಾಗುವುದು. ನನ್ನ ಸ್ವಪ್ನ ಸುಳ್ಳಾಗದು. ಆದ್ದರಿಂದ ಸೀತೆಗೆ ಶುಭವಾಗುವುದು ನಿಶ್ಚಯ. ರಾವಣನ ನಾಶ, ರಾಮ ವಿಜಯವು ನಿಶ್ಚಯ. ನೋಡಿ, ಸೀತೆಯ ಎಡಗಣ್ಣು ಹಾರುತ್ತಿದೆ, ಎಡತೊಡೆ ಅದುರುತ್ತಿದೆ. ಕೃಶವಾಗಿ ಕಂಡರೂ ಪತಿವ್ರತೆಯಾದ ಸೀತೆಯ ಕಾಂತಿ ಕುಂದಿಲ್ಲ. ಮರದ ಕೊಂಬೆಯ ಮೇಲೆ ಕುಳಿತ ಹಕ್ಕಿ ಪುನಃ ಪುನಃ ಎಂದು ಇಂಪಾಗಿ ಹಾಡುತ್ತಿದೆ. ಇವೆಲ್ಲ ಸೀತೆಗೆ ಶುಭ ಸೂಚಕಗಳೇ ಸರಿ. ಸೀತೆಯು ತ್ರಿಜಟೆಯ ಮಾತುಗಳನ್ನು ಆಲಿಸಿ, ನಿನ್ನ ಮಾತು ನಿಜವಾದರೆ ನಿಮ್ಮನ್ನು ನಾನು ರಕ್ಷಿಸುವೆ ಎಂದು ಹರ್ಷಚಿತ್ತಳಾಗಿ ನುಡಿದಳು. ಪತಿಯ ವಿಜಯ ಸೂಚನೆಯ ವಾರ್ತೆಯನ್ನು ಆಲಿಸಿಯೇ ಅವಳಿಗೆ ಪರಮಾನಂದವಾಗಿತ್ತು. ಈ ಸರ್ಗದ ಪಾರಾಯಣದಿಂದ ಆಪತ್ತು ಸಂಕಟಗಳು ನಿವಾರಣೆಯಾಗುತ್ತವೆ. ಸರ್ಗ 27 ನೆನಪಿರಲಿ. ಸೀತೆಗೆ ಶುಭ ಶಕುನ. ರಾವಣನ ಮಾತುಗಳನ್ನಾಲಿಸಿದ ಸೀತೆ ಭಯದಿಂದ ಕಂಗೆಟ್ಟಳು. ಅನಾಥೆಯಾದ ಬಾಲಕಿಯಂತೆ ರೋಧಿಸಿದಳು. ಆಕೆ ತನಗೆ ಸಾವು ಬಾರದೆ ಎಂದು ದುಃಖಿಸಿದಳು. ರಾವಣನ ಕೈಲಿ ಸಾವಿಗಿಂತ ಆತ್ಮಹತ್ಯೆ ಲೇಸು ಎಂಬ ತೀರ್ಮಾನಕ್ಕೆ ಬಂದವಳಂತೆ, ಕೆಲವೇ ದಿನಗಳಲ್ಲಿ ರಾವಣನಿತ್ತ ಅವಧಿ ಮುಗಿಯುತ್ತದೆ. ನನ್ನನ್ನು ಅವರು ಕೊಲ್ಲುವರು. ಅದರ ಬದಲಿಗೆ ನಾನೇ ಸಾಯುವುದು ಪಾಪವಲ್ಲ. ಆಪತ್ಕಾಲದಲ್ಲಿ ಆತ್ಮಹತ್ಯೆ ಪಾಪವಲ್ಲ. ರಾಮನಾದರೆ ನನ್ನ ಸಾವಿನ ನಂತರ ಬೇರೆ ಸ್ತ್ರೀಯೊಡನೆ ವಿಹರಿಸಬಹುದು. ಆದರೆ ನಾನು ಬದುಕಿ ಸುಖವಿಲ್ಲ. ಹೀಗಿರುವುದರಿಂದ ಆತ್ಮಹತ್ಯೆ ಸರಿ ಎಂದು ನಿರ್ಧರಿಸಿ ಜಡೆಯಿಂದ ನೇಣು ಹಾಕಿಕೊಳ್ಳಲು ಯತ್ನಿಸಿದಳು. ಆಗ ಸೀತೆಗೆ ಶುಭಶಕುನಗಳಾದವು. ಅವಳ ಬಲಗಣ್ಣು ಅದುರಿತು, ಎಡತೋಳು ಹಾರಿತು. ಹಿಂದೆ ಇಂತಹ ಶಕುನಗಳು ತೋರಿದಾಗ ಆಕೆಗೆ ಶುಭ ಫಲಗಳೇ ಆಗಿದ್ದವು. ಇದರಿಂದ ಆಕೆಯ ಕುಂದಿದ ಉತ್ಸಾಹ ಮತ್ತೆ ಚಿಗುರಿತು. ರಾಹುವಿನಿಂದ ಬಿಡುಗಡೆಯಾದಾಗ ಪೂರ್ಣಚಂದ್ರನಂತೆ ಸೀತೆ ಶೋಭಿಸಿದಳು. ಆಕೆಯ ಕಣ್ಣುಗಳು ಕಾಂತಿಯಿಂದ ಮತ್ತೆ ಶೋಭಿಸಿದವು. ಶೋಕವು ತಗ್ಗಿ ಮನದ ಬೇಸರ ಕಡಿಮೆಯಾಯಿತು. ಆಕೆಯ ಮುಖ ಶುಕ್ಲ ಪಕ್ಷದ ಚಂದ್ರನಂತೆ ಶೋಭಿಸಿತು. ಹನುಮಂತನು ಮರದ ಕೊಂಬೆಯ ಮೇಲೆ ಕುಳಿತು ತ್ರಿಜಟೆಯ ಸ್ವಪ್ನ ವೃತ್ತಾಂತ, ಸೀತೆಯ ದುಃಖ, ರಾಕ್ಷಸಿಯರ ಬೆದರಿಕೆ ಎಲ್ಲವನ್ನು ನೋಡಿದನು. ಆಗ ಜ್ಞಾನಿಯಾದ ಆತನು ಹೀಗೆ ಯೋಚಿಸಿದನು, ಹಲವಾರು ಕಪಿಗಳು ಸೀತೆಯನ್ನು ಹುಡುಕಿದರೂ ನನಗೆ ಆಕೆ ಗೋಚರಿಸಿದಳು. ಇಲ್ಲಿ ಬಂದ ನಂತರ ಎಲ್ಲ ವಿಚಾರ ನನಗೆ ತಿಳಿಯಿತು. ರಾಕ್ಷಸರ ಬಲ, ಲಂಕೆಯ ಸ್ಥಿತಿಯ ಅರಿವು ನನಗಾಗಿದೆ. ಈಗ ನಾನು ಕೂಡಲೇ ರಾಮ ಪತ್ನಿಯ ದುಃಖವನ್ನು ನಿವಾರಿಸಬೇಕು. ಆಕೆಯನ್ನು ಸಮಾಧಾನಗೊಳಿಸಬೇಕು. ಸೀತಾ ಮಾತೆ ದುಃಖವನ್ನು ಕಂಡಂತಿಲ್ಲ. ಆದ್ದರಿಂದ ಮೊದಲು ಆಕೆಯೊಡನೆ ಮಾತನಾಡಬೇಕು. ಮಾತನಾಡದೆ ಹಿಂದಿರುಗಿದರೆ ಈಕೆ ದುಃಖದಿಂದಲೇ ಪ್ರಾಣವನ್ನು ತೊರೆಯಬಹುದು ಎಂದು ಯೋಚಿಸಿದನು. ಆದುದರಿಂದ ನಾನು ಈಕೆಯನ್ನು ಸಮಾಧಾನಗೊಳಿಸಿ ರಾಮ ಸುಗ್ರೀವರೊಡನೆ ಕಪಿಸೇನ ಸಮೇತನಾಗಿ ಇಲ್ಲಿಗೆ ಬರುವುದೇ ಒಳ್ಳೆಯದು ಎಂದು ಅಂಜನಾ ಪುತ್ರನು ನಿರ್ಧರಿಸಿದನು. ತಾನು ಸಂಸ್ಕೃತದಲ್ಲಿ ಮಾತನಾಡಿದರೆ ರಾಕ್ಷಸನ ಮಾಯೆ ಎಂದೆನಿಸಬಹುದು. ಯುದ್ಧ ಮಾಡಿದರೆ ರಾಕ್ಷಸರಿಯು ಪರಿಸ್ಥಿತಿ ಕೆಡಿಸಬಹುದು, ನನ್ನನ್ನು ತಡೆಯಬಹುದು. ಹೀಗೆ ಚಿಂತಿಸಿದ ಆಂಜನೇಯನು ಶ್ರೀರಾಮನ ಯೋಗಕ್ಷೇಮದ ಬಗ್ಗೆ ಸೀತೆಗೆ ನಾನು ದೃಢಪಡಿಸಿ ಧೈರ್ಯ ನೀಡಬೇಕು. ಆಕೆಯಲ್ಲಿ ನಂಬಿಕೆ ಹುಟ್ಟಿಸಿ ರಾಮಕಥಾ ಕೀರ್ತನೆ ಮಾಡಬೇಕು ಎಂದು ನಿರ್ಧರಿಸಿದನು. ಆ ಹೊತ್ತಿಗೆ ಕಾವಲು ರಾಕ್ಷಸೆಯರಿಗೆ ಗಾಢವಾದ ನಿದ್ರೆ ಬಂದಿತ್ತು. ಶ್ರೀರಾಮಕಥಾ ಕೀರ್ತನ.
ವಾಯುಸುತನು ಸೀತೆಗೆ ಕೇಳಿಸುವಂತೆ ಇಂಪಾಗಿ ಶ್ರೀರಾಮ ಕಥೆಯನ್ನು ಹಾಡಿದನು. ಇಕ್ಷ್ವಾಕು ವಂಶದಲ್ಲಿ ದಶರಥನೆಂಬ ರಾಜಪರಾಕ್ರಮಿ, ಉದಾರಶೀಲ, ಸತ್ಯಪರ ಹಾಗೂ ಪ್ರಜಾಪಾಲಕನಾಗಿದ್ದನು. ದಶರಥನಿಗೆ ಶ್ರೀರಾಮನೆಂಬ ಶ್ರೇಷ್ಠ ಧನುರ್ಧರ ಮಹಾವೀರನಾದ ಜ್ಯೇಷ್ಠ ಪುತ್ರನಿದ್ದಾನೆ. ಸಕಲ ವಿದ್ಯಾ ಪಾರಂಗತನಾದ ರಾಮನು ಧರ್ಮದ ಪ್ರತಿರೂಪವಾಗಿದ್ದಾನೆ. ಸರ್ವ ಪ್ರಜಾ ರಕ್ಷಕನೂ ಆಗಿದ್ದಾನೆ. ಪಿತೃವಾಕ್ಯ ಪರಿಪಾಲಕನಾದ ರಾಮನು ಲಕ್ಷ್ಮಣ ಸೀತೆಯರೊಡನೆ ವನವಾಸಕ್ಕೆ ಬರಬೇಕಾಯಿತು. ದಂಡಕಾರಣ್ಯದಲ್ಲಿ ಆತನು ಪೀಡಕರಾದ ಅನೇಕ ರಾಕ್ಷಸರನ್ನು ಕೊಂದನು. ಇದರಿಂದ ರಾವಣನಿಗೆ ಕೋಪ ಬಂದು ಮಾಯಾಮೃಗದ ನೆಪದಲ್ಲಿ ರಾಮನನ್ನು ವಂಚಿಸಿ ಆತನ ಪ್ರಿಯ ಪತ್ನಿ ಸೀತೆಯನ್ನು ಅಪಹರಿಸಿದನು. ರಾಮನು ಆಕೆಯನ್ನು ಅರಣ್ಯದಲ್ಲಿ ಹುಡುಕುತ್ತಿದ್ದಾಗ ಸುಗ್ರೀವನ ಸಖ್ಯವಾಯಿತು. ವಾಲಿಯಿಂದ ರಾಮನು ಆತನಿಗೆ ರಾಜ್ಯ ಕೊಡಿಸಿದನು. ವಾಲಿಯನ್ನು ಕೊಂದನು. ಸುಗ್ರೀವನ ಭಂಟರಾದ ಕಪಿಗಳು ಸೀತೆಯನ್ನು ಎಲ್ಲ ಕಡೆ ಹುಡುಕುತ್ತಿದ್ದಾರೆ. ನಾನು ರಾಘವನು ಹೇಳಿದ ಸೀತೆಯ ಸಕಲ ಲಕ್ಷಣಗಳನ್ನು ಈಕೆಯಲ್ಲಿ ಕಾಣುತ್ತಿದ್ದೇನೆ. ನಿಜವಾಗಿ ಸೀತಾಮಾತೆಯ ದರ್ಶನವಾಯಿತು. ಕಪಿಯನ್ನು ನೋಡಿದ ಸೀತೆ ಕ್ಷಣಕಾಲ ನಡುಗಿದಳು. ಶುಭ್ರ ಶ್ವೇತ ವಸ್ತ್ರ ಧರಿಸಿ ನಸುಗೆಂಪಾದ ದೇಹ, ಕಣ್ಣುಗಳುಳ್ಳ ಈ ಕಪಿ ಮಧುರವಾಗಿ ಮಾತನಾಡುತ್ತಿದೆ. ಸೀತೆ ಕ್ಷಣಕಾಲ ಕಂಪಿಸಿ ಹಾ ರಾಮ, ಹಾ ಲಕ್ಷ್ಮಣ ಎಂದು ಅತ್ತಳು. ವಿನೀತವಾಗಿ ಕುಳಿತ ಕಪಿಯನ್ನು ನೋಡಿದಳು. ತನಗೆ ಇದರಿಂದ ಏನೂ ಆಗದಿರಲಿ ಎಂದು ರಾಮನ ಧ್ಯಾನ ಮಾಡಿದಳು. ಅಷ್ಟ ದಿಕ್ಪಾಲಕರ ನೆರವು ಕೋರಿದಳು. ಸೀತಾ ಸಂದರ್ಶನ. ಆಗ ಹನುಮಂತನು ಕೊಂಬೆಯಿಂದ ಕೆಳಗಿಳಿದು ವಿನೀತನಾಗಿ ನಮಸ್ಕರಿಸಿದನು. ತಾಯಿ, ನೀನು ಯಾರು? ಅಳುವುದೇಕೆ? ನಿನ್ನ ತೊಂದರೆ ಏನು? ಶ್ರೀರಾಮನ ಹೆಸರನ್ನು ಹೇಳುತ್ತಿರುವುದರಿಂದ ಈ ತಾಪಸ್ವರೂಪ ನೋಡಿದರೆ ನೀನೇ ಶ್ರೀರಾಮನ ಪತ್ನಿ ಸೀತೆ ಎಂಬುದು ನಿಶ್ಚಯ ಎಂದು ಹೇಳಿದನು. ದೇವಿ, ನಿನಗೆ ಶುಭವಾಗಲಿ ಎಂದು ಆಂಜನೇಯನಿಗೆ ಸೀತೆ ತಾನು ದಶರಥ ಮಹಾರಾಜನ ಸೊಸೆ, ಶ್ರೀರಾಮನ ಪತ್ನಿ, ಜನಕ ಮಹಾರಾಜನ ಮಗಳಾದ ಸೀತೆ ಎಂದು ಹೇಳಿ ಅರಣ್ಯಕ್ಕೆ ಬರಬೇಕಾದ ಸಂದರ್ಭವನ್ನು ವಿವರಿಸಿದಳು. ರಾಮನನ್ನು ತೊರೆದು ತನಗೆ ಸ್ವರ್ಗ ಸುಖವೂ ಬೇಡವೆಂದಳು. ರಾವಣನಿಂದ ಅಪಹೃತಳಾದ ತನಗೆ ಕೇವಲ 2 ತಿಂಗಳು ಕಾಲಾವಧಿ ಇದೆ ಎಂದು, ನಂತರ ಪ್ರಾಣ ಬಿಡಬೇಕಾಗುವುದೋ ಎಂದು ಸೀತೆ ಆಂಜನೇಯನಿಗೆ ತಿಳಿಸಿದಳು. ಹನುಮಂತನು ಸೀತೆಯ ಮಾತನ್ನು ಕೇಳಿ, ದೇವಿ, ನಾನು ಶ್ರೀರಾಮನ ದೂತನಾಗಿ ಸಂದೇಶ ತಂದಿರುವೆ. ಆತನು ಕುಶಲಿಯಾಗಿದ್ದಾನೆ. ನಿನಗೆ ತನ್ನ ಕುಶಲ ಸಮಾಚಾರ ಹೇಳಿ ಕಳುಹಿಸಿದ್ದಾನೆ ಎಂದನು. ಇದರಿಂದ ಆಕೆಗೆ ನಂಬಿಕೆ ಬಂದಿತು. ಆದರೆ ಮಾಯಾ ರಾವಣನೆಂದು ಸಂಶಯವೂ ಬಂದಿತು. ಆಗ ಆಕೆ, ಶ್ರೀರಾಮದೂತನೇ, ನೀನಾಗಿದ್ದರೆ ರಾಮಕಥೆಯನ್ನು ಇನ್ನೂ ತಿಳಿಸುವವನಾಗು. ರಾಮನ ಕಡೆ ನನ್ನ ಮನಸ್ಸನ್ನು ನೀನು ಸೆಳೆದಿರುವೆ. ಬೇಗನೆ ರಾಮನ ದರ್ಶನ ನೀಡಬಾರದೆ ಎಂದು ನುಡಿದು ಮೌನ ತಾಳಿದಳು. ಆಂಜನೇಯನು ಆಗ ಶ್ರೀರಾಮನ ದಿವ್ಯ ರೂಪ, ಅಂಗಾಂಗಗಳ 32 ಶುಭ ಲಕ್ಷಣಗಳನ್ನು ವಿವರಿಸಿದನು. ಲಕ್ಷ್ಮಣನ ಬಗ್ಗೆಯೂ ತಿಳಿಸಿದನು. ಶ್ರೀರಾಮನ ಸೂಕ್ಷ್ಮ ದೇಹ ಲಕ್ಷಣ, ರಹಸ್ಯವಾದ ಸೀತಾರಾಮರ ಸಂಭಾಷಣೆ, ಸೀತೆಯ ಆಭರಣಗಳನ್ನು ಋಷ್ಯಮುಖದಲ್ಲಿ ತಾನು ಗುರುತಿಸಿದ ಬಗ್ಗೆ ವಿವರವಾಗಿ ವಾಯುಸುತನು ತಿಳಿಸಿದನು. ತನ್ನ ಹೆಸರು ಹನುಮಂತ, ಸುಗ್ರೀವನ ಮಂತ್ರಿ ಎಂದು ದೃಢಪಡಿಸಿದನು. ಶ್ರೀರಾಮ ಮುದ್ರಿಕಾ ಪ್ರಧಾನ. ದೇವಿ, ಇದೋ ಶ್ರೀರಾಮನ ಹೆಸರನ್ನು ಕೆತ್ತಿದ ಉಂಗುರವಿದು. ನಿನಗೆ ವಿಶ್ವಾಸ ಹುಟ್ಟಲೆಂದೇ ಶ್ರೀರಾಮನು ಇದನ್ನು ಕಳುಹಿಸಿರುವನು ಎಂದು ಹೇಳಿ ವಿನಯದಿಂದ ಆಕೆಗೆ ನೀಡಿದನು. ಜಾನಕಿಯು ಪತಿಯ ಕೈಯುಂಗುರವನ್ನು ನೋಡಿ ರಾಮನನ್ನೇ ನೋಡಿದಷ್ಟು ಸಂತೋಷಚಿತ್ತಳಾದಳು. ಮತ್ತೆ ಅದನ್ನು ಕಣ್ಣಿಗೆ ಒತ್ತಿಕೊಂಡು ರಾಮನ ಕುಶಲದ ಬಗ್ಗೆ ವಿಚಾರಿಸಿದಳು. ಶ್ರೀರಾಮನು ಸೇನೆಯೊಡನೆ ಇಲ್ಲಿಗೆ ಬರುವನೆ ಎಂದು ದೃಢಪಡಿಸಿಕೊಂಡಳು. ರಾಮನು ಸದಾ ತನ್ನ ಬಗ್ಗೆ ಯೋಚಿಸುತ್ತಿರುವುದನ್ನು ಕೇಳಿ ತಿಳಿದು ದುಃಖಿತಳಾಗಿ ಮೋಡ ಮುಸುಕಿದ ಚಂದ್ರನಂತೆ ಕಾಣಿಸಿದಳು. ಸೀತೆಯು ಹನುಮಂತನಿಗೆ, ಹೇ ಹನುಮಂತನೇ, ಶ್ರೀರಾಮನು ನನ್ನ ನೆನಪಿನಲ್ಲಿ ಇರುವನೆಂದು ತಿಳಿದು ಸಂತೋಷವಾದರೂ ಇಲ್ಲಿ ನಾನು ವಿಷವನ್ನೇ ಉಣ್ಣುತ್ತಿದ್ದೇನೆ. ರಾಮ ಲಕ್ಷ್ಮಣ ನಾನು ವ್ಯಸನದ ಸುಳಿಯಲ್ಲಿ ಸಿಕ್ಕಿ ದಿಕ್ಕುಗಾಣದೆ ಇದ್ದೇವೆ.
ವಿಭೀಷಣನು ನನ್ನನ್ನು ರಾಮನಿಗೆ ಒಪ್ಪಿಸೆಂದು ಎಷ್ಟೇ ಬುದ್ಧಿ ಹೇಳಿದರೂ ರಾವಣ ಒಪ್ಪಲಿಲ್ಲ. ಅವನಿಗೆ ಮೃತ್ಯು ಕಾದಿದೆ ಎಂಬುದು ಖಚಿತ. ವಿಭೀಷಣನ ಮಗಳು ಅನಲೆ ಈ ವಿಚಾರವನ್ನು ನನಗೆ ತಿಳಿಸಿದಳು. ರಾಮನು ಈ ರಾಕ್ಷಸರನ್ನು ಧ್ವಂಸ ಮಾಡುವನೆಂಬುದರಲ್ಲಿ ಸಂಶಯವಿಲ್ಲ. ಅದು ಎಲ್ಲರಿಗೂ ತಿಳಿದಿದೆ ಎಂದು ಸೀತೆ ಹೇಳಿದಳು. ಆಂಜನೇಯನು, ತಾಯಿ, ನಾನು ನಿನ್ನ ವಿಷಯ ತಿಳಿಸಿದಾಕ್ಷಣ ರಾಮನು ಇಲ್ಲಿಗೆ ಬರುವುದು ಖಚಿತ. ಈಗಲೇ ಬೇಕಾದರೆ ನನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ನಿನ್ನನ್ನು ಕರೆದೊಯ್ಯುವೆ ಎಂದು ನುಡಿದನು. ಇದನ್ನು ಕೇಳಿದ ಸೀತೆ, ಹನುಮ, ನನ್ನನ್ನು ಹೊತ್ತು ಒಯ್ಯುವೆಯಾ ಎಂದು ಸಂದೇಹದಿಂದ ಕೇಳಿದಳು. ಆಗ ವಾಯುಪುತ್ರನು ತನ್ನ ದೇಹವನ್ನು ಪರ್ವತಾಕಾರವಾಗಿ ಬೆಳೆಸಿದನು. ಸೀತೆಗೆ ಅವನ ಪರಾಕ್ರಮ ತಿಳಿದಿದೆ, ಆದರೆ ಇದು ಅಷ್ಟು ಸರಿಯಾಗಿ ಕಾಣುವುದಿಲ್ಲ. ರಾಕ್ಷಸರು ನಿನ್ನನ್ನು ಬಾಧಿಸಲೂಬಹುದು. ನೀನು ಸಮರ್ಥನಾದರೂ ರಾಮನೇ ನನ್ನನ್ನು ಕರೆದೊಯ್ಯುವುದು ಧರ್ಮ ಮಾರ್ಗವಾಗಿದೆ. ಶ್ರೀರಾಮನೇ ಬಂದು ರಾವಣನ ಸಂಹಾರ ಮಾಡಿ ನನ್ನನ್ನು ಬಿಡಿಸಿಕೊಂಡೊಯ್ದರೆ ಅದು ಸೂಕ್ತವಾಗಿದೆ. ನನ್ನ ಪತಿ ಇಲ್ಲಿಗೆ ಲಕ್ಷ್ಮಣ, ಸುಗ್ರೀವ ಸೇನಾ ಸಮೇತನಾಗಿ ಬೇಗನೆ ಬರುವಂತೆ ಮಾಡು. ಇದರಿಂದ ನನಗೆ ಅಪಾರ ಸಂತೋಷವಾಗುತ್ತದೆ ಎಂದಳು. ಹನುಮಂತನು ಸೀತೆಯ ಮಾತಿನಿಂದ ಹರ್ಷಿತನಾಗಿ, ಇದು ಪತಿವ್ರತೆಗೆ ಯೋಗ್ಯವಾದ ಮಾತುಗಳು. ಶ್ರೀರಾಮನನ್ನು ಬಿಟ್ಟು ಪರಪುರುಷನನ್ನು ಸ್ಪರ್ಶಿಸಲಾರೆ ಎಂದು ನಿನ್ನ ಮಾತು ಯುಕ್ತವೇ ಆಗಿದೆ. ನಿನ್ನ ಸಂಗತಿಯನ್ನು ವಿವರವಾಗಿ ಶ್ರೀರಾಮನಿಗೆ ತಿಳಿಸುತ್ತೇನೆ. ನಿನ್ನ ಸಮಾಧಾನಕ್ಕಾಗಿ ಕರೆದೊಯ್ಯುವೆ ಎಂದು ಹೇಳಿದೆ. ನೀನು ನನ್ನ ಜೊತೆ ಬರಲು ಸಾಧ್ಯವಿಲ್ಲವಾದರೆ ನಿನ್ನನ್ನು ನೋಡಿದ ಕುರುಹಾಗಿ ಒಂದು ವಸ್ತುವನ್ನು ಕೊಡು ಎಂದು ನುಡಿದನು. ಸೀತೆಯ ಸಂದೇಶ. ಸೀತೆಯು ಗದ್ಗದ ಸ್ವರದಲ್ಲಿ, ನಿನಗೆ ಒಂದು ರಹಸ್ಯದ ವಿಷಯ ತಿಳಿಸುವೆ, ಅದನ್ನು ರಾಮನಿಗೆ ಹೇಳು. ಹಿಂದೆ ನಾವು ಚಿತ್ರಕೂಟ ಪರ್ವತದ ಬಳಿ ಮಂದಾಕಿನಿ ತೀರದ ಸಿದ್ಧಾಶ್ರಮದಲ್ಲಿದ್ದೆವು. ಆಗ ನಾನು ಏಕಾಂತದಲ್ಲಿ ರಾಮನ ತೊಡೆಯ ಮೇಲೆ ಕುಳಿತಿದ್ದೆ. ಕಾಗೆಯೊಂದು ಬಂದು ನನ್ನನ್ನು ಕುಕ್ಕಿತು. ನಾನು ಅದನ್ನು ಓಡಿಸಲು ಯತ್ನಿಸಿದೆ. ರಾಮನನ್ನು ಎಬ್ಬಿಸಿದ ನನ್ನ ನೋವನ್ನು ತಡೆದುಕೊಂಡೆ. ನಂತರ ಆ ಕಾಗೆ ನನ್ನ ಎದೆಯನ್ನು ಚುಚ್ಚಿ ಗಾಯಗೊಳಿಸಿತು. ಅದರಿಂದ ತೊಟ್ಟಿಕ್ಕಿದ ಬಿಸಿ ರಕ್ತದ ಹನಿಗಳು ರಾಮನ ಮೇಲೆ ಸುರಿದವು. ಬೇರೆ ಉಪಾಯ ಕಾಣದೆ ರಾಮನನ್ನು ಎಚ್ಚರಿಸಿದೆ. ನನ್ನ ಎದೆಯ ಗಾಯ ನೋಡಿ ಕುಪಿತನಾದ ರಾಮನು ಆ ಕಾಗೆಯ ಮೇಲೆ ದರ್ಬೆಯನ್ನು ಮಂತ್ರಿಸಿಬಿಟ್ಟನು. ಕಾಗೆ ಓಡಿತು, ದರ್ಬೆ ಬೆನ್ನಟ್ಟಿತು. ಇಂದ್ರನ ಮಗ ಜಯಂತನನು ಕಾಗೆಯ ರೂಪದಿಂದ ಬಂದಿದ್ದನು. ಅವನನ್ನು ಬ್ರಹ್ಮಾಸ್ತ್ರವಾದ ದರ್ಬೆಯಿಂದ ಯಾರೂ ರಕ್ಷಿಸಲಾಗಲಿಲ್ಲ. ನಂತರ ಕಾಗೆ ರಾಮನಿಗೆ ಶರಣಾಯಿತು. ಬ್ರಹ್ಮಾಸ್ತ್ರ ವ್ಯರ್ಥವಾಗುವುದು, ಆದ್ದರಿಂದ ನಿನ್ನ ಬಲಗಣ್ಣನ್ನು ನಾಶಪಡಿಸುತ್ತಿದೆ ಎಂದನು. ಇದು ಶ್ರೀರಾಮನ ಪರಾಕ್ರಮದ ರಹಸ್ಯ ಘಟನೆ. ಇದನ್ನು ನನ್ನ ಪ್ರಿಯನಿಗೆ ನೆನಪಿಸು. ರಾಕ್ಷಸರ ಮೇಲೆ ಅಸ್ತ್ರವನ್ನು ಬಳಸು ಎಂದು ರಾಮನಿಗೆ ಹೇಳು. ಹೀಗೆ ಸೀತೆ ಹನುಮಂತನಿಗೆ ಕಣ್ಣೀರು ಸುರಿಸುತ್ತಾ ಹೇಳಿದಳು. ಚೂಡಾಮಣಿ ಸ್ವೀಕಾರ. ಸೀತೆ ತನಗೆ ಈಗ 1 ತಿಂಗಳು ಮಾತ್ರ ಕಾಲಾವಕಾಶ ಇದೆಯೆಂದು, ಅಷ್ಟರೊಳಗೆ ಪಾರು ಮಾಡಬೇಕೆಂದು ಶ್ರೀರಾಮನಿಗೆ ತಿಳಿಸು ಎಂದು ಬಿನ್ನವಿಸಿದಳು. ನಂತರ ತನ್ನ ಸೆರಗಿನಲ್ಲಿ ಕಟ್ಟಿಟ್ಟುಕೊಂಡಿದ್ದ ದಿವ್ಯ ಚೂಡಾಮಣಿಯನ್ನು ತೆಗೆದು, ಇದನ್ನು ನನ್ನ ಕುರುಹಾಗಿ ನನ್ನ ಪತಿಗೆ ಕೊಡು ಎಂದು ಹನುಮಂತನ ಕೈಯಲ್ಲಿಟ್ಟಳು. ಹನುಮನು ಅದನ್ನು ತನ್ನ ಬೆರಳಿನಲ್ಲಿ ಹಾಕಿಕೊಂಡನು. ಸೂಕ್ಷ್ಮ ರೂಪ ತೊರೆದು ಬೃಹದಾಕಾರವಾಗಿ ಬೆಳೆದನು. ಸೀತೆಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಕಿಷ್ಕಿಂಧೆಗೆ ವಾಪಸ್ಸಾಗಲು ಸಿದ್ಧನಾಗಿ ಹೊರಟನು. ಸೀತೆಯು ಚೂಡಾಮಣಿಯನ್ನು ನೀಡಿದ ನಂತರ ಮತ್ತೆ ಹೇಳಿದಳು, ಈ ಮಣಿ ನೋಡಿದೊಡನೆ ನನ್ನ ಪತಿಗೆ ನನ್ನ ಮಾತಾಪಿತರು ದಶರಥ ಮಹಾರಾಜರ ನೆನಪಾಗುತ್ತದೆ. ನಂತರ ಆತನು ಮುಂದಿನ ಕಾರ್ಯಕ್ಕಾಗಿ ನಿನ್ನನ್ನೇ ಪ್ರೇರೇಪಿಸಬಹುದು. ನೀನೇ ನನ್ನ ದುಃಖ ನೀಗುವ ಉಪಾಯ ಮಾಡಬೇಕು ಎಂದಳು. ಹನುಮಂತನು ಸೀತಾಮಾತೆಗೆ ಮತ್ತೆ ನಮಸ್ಕರಿಸಿ ಹೊರಟಾಗ ಜಾನಕಿಯು ಎಲ್ಲರಿಗೂ ತನ್ನ ಕ್ಷೇಮವನ್ನು ತಿಳಿಸಿ ಬಿಡುಗಡೆಯ ಉಪಾಯ ಮಾಡುವಂತೆ ಪ್ರೋತ್ಸಾಹಿಸಬೇಕೆಂದಳು. ಆಗ ರಾಮದೂತನು, ಅಮ್ಮ, ಶ್ರೀರಾಮನು ಅಪ್ರತಿಮ ವೀರನು. ಆತನು ಯಾರನ್ನಾದರೂ ಎದುರಿಸಬಲ್ಲನು. ನಿನಗಾಗಿ ಇಡೀ ಜಗತ್ತನ್ನೇ ವಶಪಡಿಸುವ ಶಕ್ತಿ ಆತನಿಗಿದೆ ಎಂದು ನುಡಿದನು. ಹೇ ವೀರ, ನೀನು ಇಂದು ವಿಶ್ರಾಂತಿ ಪಡೆದು ನಾಳೆ ಹೊರಡು. ನಿನ್ನಿಂದ ನನಗೆ ಎಷ್ಟೋ ನೆಮ್ಮದಿ ಸಿಕ್ಕಿದೆ. ಆದರೆ ಕಡರಿಗಳ ಸೇನೆಯ ಬಲದ ಬಗ್ಗೆ ನನಗೆ ಸಂಶಯವಿದೆ.
ಈ ಸಾಗರವನ್ನು ದಾಟಲು ವಾಯು, ನೀನು, ಗರುಡ ನಿಮ್ಮ ಮೂವರಿಗೆ ಮಾತ್ರ ಸಾಧ್ಯ. ನೀನೊಬ್ಬನೇ ನನ್ನನ್ನು ಬಿಡಿಸಬಲ್ಲೆ. ಆದರೆ ನನ್ನ ವಿಮೋಚನೆಯ ಕೀರ್ತಿ ರಾಮನಿಗೆ ಬರಲಿ. ಆತನು ಇಲ್ಲಿ ತನ್ನ ಪರಾಕ್ರಮವನ್ನು ತೋರಿಸುವಂತೆ ಪ್ರೇರೇಪಿಸು ಎಂದಳು. ಸೀತೆಗೆ ಸಾಂತ್ವನ. ಆಂಜನೇಯನು, ತಾಯಿ, ನಿನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡಿಸುವುದರಲ್ಲಿ ಸುಗ್ರೀವನು ದೃಢನಿಶ್ಚಯ ಮಾಡಿದ್ದಾನೆ. ಕಪಿಗಳು ಬಲಶಾಲಿಗಳು, ಕೆಲವರಿಗೆ ನನಗಿಂತ ಬಲವಿದೆ. ನಾನೊಬ್ಬ ಸಾಮಾನ್ಯ ದೂತನಾಗಿ ಬಂದಿರುವೆ ಅಷ್ಟೇ. ನೀನು ಸ್ವಲ್ಪ ಸಮಾಧಾನದಿಂದ ಇದ್ದರೆ ರಾಮ ಲಕ್ಷ್ಮಣರು ಇಲ್ಲಿಗೆ ಬಂದು ರಾವಣನು ಅವನ ಸೇನೆಯೊಡನೆ ನಿರ್ಮೂಲಗೊಳಿಸಿ ನಿನ್ನನ್ನು ಅಯೋಧ್ಯೆಗೆ ಕರೆದೊಯ್ಯುತ್ತಾರೆ. ನೀನೇ ರಾವಣನ ಸಂಹಾರವನ್ನು ನೋಡುವೆ. ಸದ್ಯದಲ್ಲಿಯೇ ನಿನಗೆ ಪ್ರಿಯ ಸಮಾಗಮವಾಗಲಿದೆ. ಅಲ್ಲಿಯವರೆಗೆ ಸಹಿಸಿಕೊಂಡಿರು ಎಂದು ಧೈರ್ಯ ನೀಡಿದನು. ಸೀತೆಯು ಹನುಮಂತನ ಧೈರ್ಯದ ಮಾತುಗಳನ್ನು ಕೇಳಿ ಉಲ್ಲಸಿತಳಾದಳು. ಬಂಜರು ಭೂಮಿಯ ಮೇಲೆ ಮಳೆಹನಿ ಗೆರೆದಂತೆ ಅವಳಿಗೆ ಉತ್ಸಾಹ ಮೂಡಿತು. ಹಿಂದೆ ತನ್ನ ಅಳಸಿ ಹೋದ ತಿಲಕವನ್ನು ರಾಮನು ಮತ್ತೆ ಇಟ್ಟಿದ್ದನ್ನು ನೆನಪಿಸಿಕೊಂಡಳು. ಇದು ನನ್ನ ಚೂಡಾಮಣಿ. ಇದನ್ನು ನೋಡಿ ರಾಮನಿಗೆ ನನ್ನ ನೆನಪಾಗಿ ನಿನ್ನ ಮಾತಿನಲ್ಲಿ ವಿಶ್ವಾಸ ಮೂಡುತ್ತದೆ ಎಂದಳು. ನಿನ್ನ ಪ್ರಯಾಣ ಸುಖಕರವಾಗಿರಲಿ ಎಂದು ಸೀತೆ ಹರಸಿದಳು. ಹನುಮಂತನು ಅಲ್ಲಿಂದ ಹೊರಟನು. ಅಶೋಕವನದ ಧ್ವಂಸ. ಆಂಜನೇಯನು ರಾಕ್ಷಸರನ್ನು ತಾನೇ ದಂಡಿಸದರೊಳಿತು ಎಂದು ಬಗೆದು ಅಶೋಕವನದ ಧ್ವಂಸ ಮಾಡಿದನು. ಇದರಿಂದ ರಾವಣನು ಸಿದ್ಧಿಗೆದ್ದು ಯುದ್ಧಕ್ಕೆ ಬರುವಾಗ ಆಗ ರಾಕ್ಷಸರ ಸಂಹಾರ ಸಾಧ್ಯವಾಗುತ್ತದೆ. ವಾಯುಸುತನು ಸೀತೆಯಿದ್ದ ಸ್ಥಾನದ ಹೊರತಾಗಿ ಅಶೋಕವನವನ್ನು ಹಾಳುಗೆಡವಿದನು. ಅಲ್ಲಿನ ಲತಾಮಂಟಪ ಉದ್ಯಾನದ ಬಾಗಿಲಲ್ಲಿ ನಿಂತು ಅವನು ರಾಕ್ಷಸರಿಗಾಗಿ ಕಾದು ನಿಂತನು. ಅಶೋಕವನದಲ್ಲಿ ಕೋಲಾಹಲವಾಯಿತು. ಮರಗಳು ಮುರಿದು ಪಕ್ಷಿಗಳು ಕೆಲ ಕಾಲ ಶಬ್ದದೊಡನೆ ಚದುರಿಸಿದವು. ಲಂಕಾ ನಿವಾಸಿಗಳಿಗೆ ಭಯವಾಯಿತು. ಎಚ್ಚರವಾದ ರಾಕ್ಷಸಿಯರು ಮಹಾಕಪಿಯನ್ನು ಕಂಡರು. ಹನುಮಂತನು ತನ್ನ ದೇಹವನ್ನು ದೊಡ್ಡದಾಗಿ ಬೆಳೆಸಿದ್ದನು. ರಾಕ್ಷಸಿಯರು ಸೀತೆಯನ್ನು ಯಾರೀ ಕಪಿ ಎಂದು ಕೇಳಲು ನೀವೇ ತಿಳಿಯಿರಿ ಎಂದಳು. ಅವರೆಲ್ಲ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋದರು. ರಾವಣನ ಬಳಿ ಹೋದ ಕೆಲವರು ಅಶೋಕವನದಲ್ಲಿ ಕೋಲಾಹಲವೆಬ್ಬಿಸುತ್ತಿರುವ ಕಪಿಯ ಬಗ್ಗೆ ತಿಳಿಸಿ ಅದನ್ನು ರಾಮನ ಅಥವಾ ಕುಬೇರನ ದೂತನೇ ಇರಬೇಕು ಎಂದರು. ಸೀತೆಯಿದ್ದ ಸ್ಥಳ ಹೊರತಾಗಿ ಅಶೋಕವನದ ಉಳಿದ ಎಲ್ಲ ಜಾಗ ಹಾಳಾಗಿತ್ತು. 80,000 ರಾಕ್ಷಸ ಯೋಧರು ಆಗ ಅಲ್ಲಿಗೆ ಬಂದು ಆಯುಧ ಪಾಣಿಗಳಾಗಿ ಹನುಮಂತನ ಮೇಲೆ ಗೆರೆದರು. ಹನುಮಂತನು ತನ್ನ ಬಾಲವನ್ನು ನೆಲಕ್ಕಪ್ಪಳಿಸಿ ನಿಂತನು. ಲಂಕೆ ನಡುಗಿತು. ಲಂಕಾ ನಗರದ ಮಹಾದ್ವಾರದ ಅಗುಳಿಯಿಂದಲೇ ಅವನು ರಾಕ್ಷಸರನ್ನು ಬಡಿದು ಕೊಂದನು. ರಾವಣನಿಗೆ ಕಿಂಕರರು ಈ ವಿಚಾರವನ್ನು ತಿಳಿಸಿದರು. ಅಷ್ಟರಲ್ಲಿ ಆಂಜನೇಯನು ರಾಕ್ಷಸರ ಕುಲದೇವತೆಯ ಸ್ಥಾನವಾದ ಚೈತ್ಯವನ್ನೇರಿ ಕುಳಿತನು. ಶ್ರೀರಾಮನಿಗೆ ಜಯವಾಗಲಿ, ಸುಗ್ರೀವನಿಗೆ ಜಯವಾಗಲಿ, ನಾನು ಕೋಸಲೇಂದ್ರನಾದ ರಾಮನ ದಾಸ ಎಂದು ಘೋಷಿಸಿದನು. ರಾಕ್ಷಸರು ಭೀಕರ ಧ್ವನಿಯಿಂದ ಕೂಗುತ್ತಾ ನಾನಾ ಬಗೆಯ ಆಯುಧ ಹಿಡಿದು ಆತನ ಕಡೆಗೆ ನುಗ್ಗಿದರು. ಸಿಟ್ಟಿಗೆದ್ದ ಮಾರುತಿಯು ಚೈತ್ಯ ಚಿನ್ನದ ಕಂಬವನ್ನು ಕಿತ್ತು ಅದರಿಂದಲೇ ಅವರನ್ನೆಲ್ಲ ಕೊಂದು ಚೈತ್ಯವನ್ನು ಸುಟ್ಟು ಹಾಕಿದನು. ಆತನು ಕಂಬವನ್ನು ತಿರುಗಿಸಿದ ರಭಸಕ್ಕೆ ಬೆಂಕಿ ಹುಟ್ಟಿತು. ರಾಕ್ಷಸರ ವಧೆ. ರಾವಣನು ಪ್ರಹಸ್ತನ ಮಗ ಜಂಬುಮಾಲಿಯನ್ನು ಹನುಮಂತನನ್ನು ಕೊಲ್ಲಲು ಕಳುಹಿಸಿದನು. ಅವನು ಮಹಾದ್ವಾರದ ಮೇಲೆ ಕುಳಿತು ಮಹಾಕಪಿಯ ಕಡೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಹನುಮಂತನ ಮುಖದಿಂದ ರಕ್ತ ಸುರಿದು ಅವನು ಕೆಂಪಾದ ಮುಖವು ಅರಳಿತು. ತಾವರೆಯಂತೆ ಕಂಡಿತು. ತನ್ನ ಪಕ್ಕದ ಬಂಡೆಯನ್ನೇ ಕಿತ್ತು ಜಂಬುಮಾಲಿಯತ್ತ ಎಸೆದನು. ಮರಗಳನ್ನು ಬೀಸಿದನು. ಕೊನೆಗೆ ಅಗುಳಿಯಿಂದಲೇ ಜಂಬುಮಾಲಿಯ ಎದೆಗೆ ಅಪ್ಪಳಿಸಿ ಕೊಂದು ಹಾಕಿದನು. ಅವನು ಸತ್ತು ನೆಲದಲ್ಲಿ ಉರುಳಿದನು. ಹನುಮಂತನು ನಂತರ ಬಂದು 7 ಮಂದಿ ಮಂತ್ರಿ ಕುಮಾರರನ್ನು ಸಂಹರಿಸಿ ಮತ್ತಷ್ಟು ಸಂಖ್ಯೆಯ ರಾಕ್ಷಸರನ್ನು ನಿರೀಕ್ಷಿಸುತ್ತಾನೆಂತನು. ಹನುಮಂತನಿಂದ ಮಂತ್ರಿ ಪುತ್ರರ ವಧೆ ವಿಚಾರ ತಿಳಿದ ರಾವಣನಿಗೆ ಕೋಪ, ಚಿಂತೆ ಹೆಚ್ಚಾಯಿತು. ಆದರೆ ತೋರ್ಪಡಿಸದೆ ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಘನ, ಬಾಸಕರ್ಣರೆಂಬ ಪಂಚಸೇನಾಪತಿಗಳನ್ನು ಕರೆದು ಕಪಿಯನ್ನು ದಂಡಿಸಲು ಕಳುಹಿಸಿದನು.
ರಾವಣನು ಈ ಕಪಿಯನ್ನು ನೋಡಿದರೆ ವಾಲಿ, ಸುಗ್ರೀವ, ಜಾಂಬವಂತರ ಮವು ನೆನಪಾಗಿ ಬರುವುದೆಂದು, ಆದ್ದರಿಂದ ಅದನ್ನು ಸೆರೆ ಹಿಡಿದು ತರುವುದೇ ಲೇಸೆಂದು ಸೇನಾಪತಿಗಳಿಗೆ ಸೂಚಿಸಿದನು. ಅವರು ಸೇನೆ ಆಯುಧ ಸನ್ನದ್ಧರಾಗಿ ಕಪಿಯ ಬಳಿಗೆ ಹೋಗಿ ಮುತ್ತಿಗೆ ಹಾಕಿದರು. ಹನುಮಂತನ ಮೇಲೆ ನಡೆದ ಬಾಣಗಳ ದಾಳಿ ಪರ್ವತದ ಮೇಲೆ ಹುಲ್ಲು ಕಡ್ಡಿ ಎಸೆದಂತೆ ವಿಫಲವಾಯಿತು. ದುರ್ಧರ, ವಿರೂಪಾಕ್ಷ, ಪ್ರಗನ ಹಾಗೂ ಇತರರು ಸತ್ತು ಹೋದರು. ಹೀಗೆ ಸೇನಾಪತಿಗಳನ್ನು ಸೈನ್ಯ ಸಹಿತ ಕೊಂದ ಆಂಜನೇಯನು ಕಾಲನಂತೆ ಮತ್ತೆ ಮಹಾದ್ವಾರದ ಬಳಿ ನಿಂತನು. ಅಕ್ಷಕುಮಾರನ ಸಂಹಾರ. ಪಂಚಸೇನಾಧಿಪತಿಗಳು ಸಾಯಲು ರಾವಣನು ತನ್ನ ಮಗ ಅಕ್ಷಕುಮಾರನತ್ತ ನೋಡಲು ಅದನ್ನೇ ಸಂಜ್ಞೆಯೆಂದು ತಿಳಿದು ಸೈನ್ಯ ಸಹಿತನಾಗಿ ರಥವನ್ನೇರಿ ಹನುಮಂತನಿದ್ದ ಕಡೆಗೆ ಹೊರಟನು. ಅಕ್ಷಕುಮಾರನೋ ದಿವ್ಯ ರಥವು ಲಂಕಾವನವನ್ನು ಪ್ರವೇಶಿಸಿತು. ಆಂಜನೇಯನನ್ನು ನೋಡಿ ಬೆರಗಾದ ಅಕ್ಷಕುಮಾರನು 3 ಬಾಣಗಳನ್ನು ಪ್ರಯೋಗಿಸಿದನು. ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ಆಂಜನೇಯನನ್ನು ನೋಡಿ ಅಕ್ಷಕುಮಾರನು ಬೆರಗಾದನು. ಆದರೂ ಅವನ ಬಾಣಗಳು ಹನುಮಂತನ ತಲೆಗೆ ನಾಟಿತು. ಆಗ ಮಾರುತಿಯು ಆಕಾಶಕ್ಕೆ ನೆಗೆದನು. ಬಾಣಗಳ ಸಂದಿನಲ್ಲೇ ತೂರಿ ಆಕಾಶದಲ್ಲಿ ಸುಳಿದಾಡಿದನು. ಅಕ್ಷಕುಮಾರನ ಬಾಣ ಹನುಮಂತನ ಎದೆಯಲ್ಲಿ ನಾಟಿತು. ಆದರೂ ಕುಮಾರನನ್ನು ಕೊಲ್ಲಬೇಕೇ ಎಂದು ಕ್ಷಣಕಾಲ ಯೋಚಿಸಿದ ಮಾರುತಿಯು ಕೊಲ್ಲುವುದೇ ಸರಿ ಎಂದು ನಿರ್ಧರಿಸಿ ಅವನ 8 ಕುದುರೆಗಳನ್ನು ಅಪ್ಪಳಿಸಿ ಕೊಂದನು. ಅಕ್ಷಕುಮಾರನು ಖಡ್ಗವನ್ನು ಹಿಡಿದು ಆಂಜನೇಯನ ಮೇಲೆ ಎರಗಿದನು. ಹನುಮಂತನು ಅವನ ಕಾಲುಗಳನ್ನು ತಿರುಗಿಸಿ ನೆಲದ ಮೇಲೆ ಬಡಿದನು. ಅಕ್ಷನ ಸರ್ಗಾಂಗವು ರಕ್ತಮಯವಾಯಿತು. ಅವನ ಕವಚ ಸಿಡಿದು ಅಕ್ಷನು ದಾರುಣವಾಗಿ ಸಾವನ್ನಪ್ಪಿದನು. ಅಕ್ಷಕುಮಾರನ ಸಾವಿನಿಂದ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ದೇವ ಋಷಿ ಗಂಧರ್ವಾದಿಗಳಿಗೆ ಸಂತಸವಾಯಿತು. ಅವರು ಆಶ್ಚರ್ಯದಿಂದ ವೀರ ಮಾರುತಿಯನ್ನು ನೋಡಿದರು. ಹನುಮನು ಯಮನಂತೆ ಮತ್ತೆ ಮಹಾದ್ವಾರದ ಬಳಿ ಹೋಗಿ ಎದೆ ಸೆಟೆಸಿ ನಿಂತನು. ಅಕ್ಷಕುಮಾರನ ಮರಣ ವಾರ್ತೆಯನ್ನು ಕೇಳಿದ ರಾವಣನು ಮಹಾವೀರನಂತೆ ದುಃಖಿತನಾದರೂ ಸಮಾಧಾನ ಪಡಿಸಿಕೊಂಡು ಆಗ ತನ್ನ ಮಗ ಇಂದ್ರಜಿತನನ್ನು, ಮಗನೇ, ನೀನು ಇಂದ್ರಾದಿ ದೇವತೆಗಳನ್ನು ನಿಗ್ರಹಿಸುವೆ, ತಪಸ್ಸಿನಿಂದ ಬ್ರಹ್ಮಾಸ್ತ್ರವನ್ನು ಗಳಿಸಿರುವೆ, ನಿನ್ನ ಸಮನಾಗಿ ಹೋರಾಡಬಲ್ಲವರು 3 ಲೋಕಗಳಲ್ಲಿ ಇಲ್ಲ. ನಿನ್ನ ಪ್ರಿಯ ಸೋದರ ಅಕ್ಷಕುಮಾರ, ಅಮಾತ್ಯ ಪುತ್ರರು, ಪಂಚಸೇನಾಧಿಪತಿಗಳು ಹತರಾದ ವಿಚಾರ ನಿನಗೆ ತಿಳಿದೇ ಇದೆ. ಪರಾಕ್ರಮದಲ್ಲಿ ನನಗೆ ನಿನ್ನಲ್ಲಿ ಪೂರ್ಣ ನಂಬಿಕೆ ಇದೆ. ಈ ಅನರ್ಥಕಾರಿ ಕೊಬ್ಬಿದ ಕಪಿಯ ಬಲವನ್ನು ತಿಳಿದು ನಿಗ್ರಹಿಸು. ನಿನ್ನನ್ನು ಈ ಅಪಾಯಕಾರಿ ಕೆಲಸಕ್ಕೆ ಕಳುಹಿಸಲು ನನಗೆ ಮನಸ್ಸು ಇಷ್ಟವಿಲ್ಲ. ಆದರೆ ರಾಜನೀತಿಯಂತೆ ನೀನು ಹೋಗಲೇಬೇಕಾಗಿದೆ ಎಂದು ಹೇಳಿ ಆಶೀರ್ವಾದ ಮಾಡಿ ಕಳುಹಿಸಿದನು. ಇಂದ್ರಜಿತನಿಗೆ ಮೇಘನಾದನೆಂಬ ಇನ್ನೊಂದು ಹೆಸರಿತ್ತು. ಅವನು ದೇವತೆಗಳಿಗಿಂತ ಪ್ರಭಾವಶಾಲಿಯಾಗಿದ್ದನು. ತಂದೆಗೆ ನಮಸ್ಕರಿಸಿ ಯುದ್ಧಕ್ಕೆ ಹೊರಟನು. ಮೇಘನಾದನ ಆಕ್ರಮಣ. ರಾವಣನ ಮಗ ಮೇಘನಾದನು ಹರಿತವಾದ ಅಸ್ತ್ರಗಳನ್ನು ಹಿಡಿದು ಹನುಮಂತನೆಡೆಗೆ ನುಗ್ಗಿದನು. ಇಂತಹ ಭೀಕರ ಕಾಳಗವನ್ನು ನೋಡಲು ಆಕಾಶದಲ್ಲಿ ಋಷಿಗಳು, ಯಕ್ಷರು, ನಾಗರು ನಿಂತರು. ಹನುಮಂತನು ಮೇಘನಾದನನ್ನು ನೋಡಿ ತನ್ನ ದೇಹವನ್ನು ವೃದ್ಧಿಗೊಳಿಸಿ ಗರ್ಜನೆ ಮಾಡಿದನು. ಅವರಿಬ್ಬರ ಯುದ್ಧ ಪ್ರಾರಂಭವಾಯಿತು. ಆಂಜನೇಯನು ಇಂದ್ರಜಿತನ ಬಾಣಗಳನ್ನು ತಪ್ಪಿಸಿಕೊಂಡು ಇಂದ್ರಜಿತನು ವಜ್ರಾಯುಧದಂತೆ ಘೋರವಾದ ಅಸ್ತ್ರಗಳನ್ನು ಪ್ರಯೋಗಿಸಲು ನಿರಾಯುಧನಾದ ಹನುಮಂತನು ಅದರಿಂದ ತಪ್ಪಿಸಿಕೊಂಡನು. ಪರಸ್ಪರ ಇಬ್ಬರಿಗೂ ನಿಗ್ರಹಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅಸ್ತ್ರವಿದ್ಯಾ ನಿಪುಣನಾದ ಮೇಘನಾದನು ಬ್ರಹ್ಮಾಸ್ತ್ರವನ್ನು ಹೂಡಿ ವಾಯುಪುತ್ರನನ್ನು ಬಂಧಿಸಿದನು. ಈ ದಿವ್ಯಾಸ್ತ್ರಕ್ಕೆ ಸಿಲುಕಿದ ಹನುಮಂತನು ಬ್ರಹ್ಮದೇವನಿಗೆ ಬೆಲೆ ನೀಡುವುದೇ ಸೂಕ್ತವೆಂದೆನಿಸಿ ಇದರಿಂದ ರಾವಣನನ್ನು ನೋಡಿ ಸಂಭಾಷಣೆ ಮಾಡಬಹುದೆಂದು ಯೋಚಿಸಿದನು. ರಾಕ್ಷಸರು ಹನುಮಂತನನ್ನು ನಾರಿನಿಂದ ಬಿಗಿದು ಕಟ್ಟಿದರು. ಆಗ ಬ್ರಹ್ಮಾಸ್ತ್ರದ ಕಟ್ಟು ಸಡಿಲವಾಯಿತು. ತನ್ನ ಅಸ್ತ್ರದ ಪರಿಣಾಮ ವಿಫಲವಾಗಲು ಇಂದ್ರಜಿತನು ಚಿಂತಾಗ್ರಸ್ತನಾದನು. ಹನುಮಂತನು ಯಾವ ಪ್ರತಿಭಟನೆಯನ್ನೂ ತೋರದೆ ರಾವಣನ ರಾಜಸಭೆಗೆ ಎಳೆದೊಯ್ಯಲ್ಪಟ್ಟನು. ರಾವಣನು ಪರಿವಾರ ಸಹಿತನಾಗಿ ಸಭೆಯಲ್ಲಿ ಆಸೀನನಾಗಿದ್ದನು. ರಾಕ್ಷಸರಿಂದ ಸೆರೆ ಹಿಡಿಯಲ್ಪಟ್ಟ ಮಾರುತಿಯನ್ನು ನೋಡಿ ಯಾರಿವನು, ಎಲ್ಲಿಂದ ಬಂದನು ಎಂದು ಅವನು ಮಾತನಾಡಿಕೊಂಡರು. ಇವನನ್ನು ಕೊಲ್ಲಬೇಕು ಎಂದು ಕೆಲವರು ಕೂಗಾಡಿದರು. ರಾವಣನ ಮಂತ್ರಿಗಳು, ನೀನು ಯಾರು, ಬಂದ ಕೆಲಸವೇನು, ನಿನ್ನನ್ನು ಯಾರು ಕಳುಹಿಸಿದರು ಎಂದು ಕೇಳಲು ಹನುಮಂತನು, ನಾನು ದೂತ,
ಕಪೀಶ್ವರ ಸುಗ್ರೀವನು ಇಲ್ಲಿಗೆ ಕಳುಹಿಸಿದ್ದಾನೆ ಎಂದು ನುಡಿದನು. ರಾವಣನ ಭೇಟಿ. ಆಂಜನೇಯನು ರಾವಣನನ್ನು ನೋಡಿದನು. ಚಿನ್ನದ ಕಿರೀಟ, ಸುವರ್ಣಾಭರಣ, ರೇಷ್ಮೆಯ ವಸ್ತ್ರ ಧರಿಸಿ ಚಂದನ ಲೇಪಿತನಾಗಿ ಅವನು ಸಿಂಹಾಸನದಲ್ಲಿ ಕುಳಿತಿದ್ದನು. ಅವನ ದೇಹ ಕಾಡಿಗೆಯಂತೆ ಕಪ್ಪಾಗಿತ್ತು. 10 ತಲೆ 20 ಬಾಹುಗಳ ರಾವಣನು ಮೇಘದಂತೆ ಶೋಭಿಸುತ್ತಿದ್ದನು. ಅವನ ಇಕ್ಕೆಲೆಗಳಲ್ಲಿ ಪ್ರಹಸ್ತ, ದುರ್ಧರ, ಮಹಾಪಾರ್ಶ್ವ, ನಿಕುಂಬರು ಕುಳಿತಿದ್ದರು. ಹನುಮಂತನು ರಾವಣನ ತೇಜಸ್ಸಿಗೆ ಬೆರಗಾದನು. ಇವನು ಅಧರ್ಮಿಯಾಗದಿದ್ದರೆ ಇಂದ್ರನನ್ನು ಆಳಬಲ್ಲ ಮಹಾ ತೇಜಸ್ವಿ ಎಂದು ಅವನಿಗೆ ಅನಿಸಿತು. ರಾವಣನು ತನ್ನೆದುರು ನಿಂತ ಹನುಮಂತನನ್ನು ನೋಡಿ, ಇವನು ಹಿಂದೆ ನನ್ನನ್ನು ಶಪಿಸಿದ ನಂದಿಯು ಬಾಣಾಸುರನೋ ಇರಬಹುದೇ ಎಂದು ಶಂಕಿಸಿದನು. ಪ್ರಹಸ್ತನನ್ನು ಕುರಿತು ಅವನನ್ನು ವಿಚಾರಿಸು ಎಂದನು. ಪ್ರಹಸ್ತನು ಹನುಮಂತನನ್ನು ಪ್ರಶಂಸೆ ಮಾಡಿ ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದನು. ನೀನು ವಾನರ ರೂಪಿಯಾದರೂ ಮಹಾಬಲಿಯಾಗಿರುವೆ. ನಿಜವಾಗಿ ನೀನು ಯಾರೆಂದು ತಿಳಿಸೆಂದನು. ಹನುಮಂತನು ಪ್ರಹಸ್ತನ ಪ್ರಶ್ನೆಗೆ ಅವನಿಗೆ ಉತ್ತರಿಸದೆ ರಾವಣನನ್ನು ಕುರಿತು ಹೀಗೆ ಹೇಳಿದನು. ನಾನು ಯಾವ ದೇವತೆಯ ದೂತನೂ ಅಲ್ಲ. ನಾನು ವಾನರ. ನಿನ್ನ ದರ್ಶನವಾಗಲೆಂದೇ ಅಶೋಕವನವನ್ನು ಹಾಳು ಮಾಡಿದೆ. ನನ್ನನ್ನು ಯಾವ ಅಸ್ತ್ರವೂ ಏನು ಮಾಡಲಾರದು. ಬ್ರಹ್ಮಾಸ್ತ್ರಕ್ಕೆ ಮಾತ್ರ ಮಣಿದೆ. ನಾನು ಶ್ರೀರಾಮನ ದೂತ. ನಿನ್ನ ಬಳಿ ಮಾತನಾಡಲು ಬಂದಿರುವೆ. ಹೇ ರಾಕ್ಷಸೇಶ್ವರ, ಇದು ಸುಗ್ರೀವನ ಸಂದೇಶ. ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಿದ ಆತನು ಒಂದು ಕೆಲಸಕ್ಕಾಗಿ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ದಶರಥನ ಪುತ್ರನಾದ ರಾಮನು ತಂದೆಯ ಆಜ್ಞೆಯಂತೆ ಪತ್ನಿ ಸಮೇತ ಜನಕನ ಮಗಳಾದ ಸೀತೆಯೊಡನೆ ದಂಡಕಾರಣ್ಯಕ್ಕೆ ಬಂದನು. ಮಹಾಪತಿವ್ರತೆಯಾದ ಆಕೆ ಕಾಡಿನಲ್ಲಿ ಕಳೆದು ಹೋದಳು. ಸೀತೆಯನ್ನು ಅರಸುತ್ತಾ ರಾಮನು ಋಷ್ಯಮುಖ ಪರ್ವತದ ಬಳಿ ಬಂದಾಗ ಅವನಿಗೆ ಕಪಿವೀರ ಸುಗ್ರೀವನ ಸ್ನೇಹವಾಯಿತು. ರಾಮನು ವಾಲಿಯನ್ನು ಕೊಂದು ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು ಮಾಡಿದನು. ಒಂದೇ ಬಾಣದಿಂದ ಮಹಾಬಲ ವಾಲಿ ಹತನಾದನು. ವಾಲಿಯ ಬಲ ನಿನಗೂ ತಿಳಿದಿದೆ. ನಾನು ವಾಯುಪುತ್ರ ಹನುಮಂತ. ಸೀತೆಯನ್ನು ನೋಡಲು ಸಾಗರವನ್ನು ದಾಟಿ ಇಲ್ಲಿಗೆ ಬಂದೆ. ನಿನ್ನ ಉದ್ಯಾನದಲ್ಲಿ ಆಕೆಯನ್ನು ಕಂಡೆ. ನೀನು ಧರ್ಮ ತಿಳಿದವನು. ಪರಸ್ತ್ರೀಯರನ್ನು ಬಂಧಿಸುವುದು ಸರಿಯಲ್ಲ. ಸೀತೆಯನ್ನು ರಾಮನಿಗೆ ಒಪ್ಪಿಸು. ನೀನು ತಪಸ್ವಿ. ಅಧರ್ಮದಿಂದ ತಪಶ್ಶಕ್ತಿಯನ್ನು ಹಾಳು ಮಾಡಿಕೊಳ್ಳಬೇಡ. ರಾಮನು ಪರಾಕ್ರಮದಲ್ಲಿ ಮಹಾವಿಷ್ಣುವಿಗೆ ಸಮ. ಅವನಿಗೆ ಸಮ ಯಾರೂ ಇಲ್ಲ. ಶ್ರೀರಾಮನಿಗೆ ಅಪಚಾರವೆಸಗಿದ ನೀನು ಉಳಿಯಲಾರೆ ಎಂದು ಹಿತವಚನವನ್ನು ನುಡಿದನು. ರಾವಣನು ತನಗೆ ಅಪ್ರಿಯವಾದ ಈ ಮಾತುಗಳನ್ನಾಲಿಸಿ ಕುಪಿತನಾಗಿ ಈ ಕಪಿಯನ್ನು ಕೊಲ್ಲಿರೆಂದು ತನ್ನ ಸೇವಕರಿಗೆ ಹೇಳಿದನು. ಆಗ ಅವನ ಸೋದರ ಹಾಗೂ ಧರ್ಮಜ್ಞನಾದ ವಿಭೀಷಣನು ದೂತವಧೆ ಯೋಗ್ಯವಲ್ಲ, ಆದರೆ ದಂಡಿಸಬಹುದು ಎಂದು ಸಲಹೆ ನೀಡಿದನು. ರಾವಣನು ಮೊದಲಿಗೆ ಒಪ್ಪಲಿಲ್ಲ. ಕಪಿಯನ್ನು ಕೊಂದರೆ ಯಾವ ಪ್ರಯೋಜನವಿಲ್ಲ. ಅವನು ದೂತ, ಸ್ವತಂತ್ರನೂ ಅಲ್ಲ. ಇವನನ್ನು ಕೊಂದರೆ ಇವನನ್ನು ಕಳುಹಿಸಿದವರನ್ನು ನಿಗ್ರಹಿಸುವ ಅವಕಾಶ ಕೂಡ ಇರದು. ಆದ್ದರಿಂದ ಯುದ್ಧಪ್ರಿಯನಾದ ನಿನಗೆ ಸದವಕಾಶ ತಪ್ಪುತ್ತದೆ ಎಂದು ಮತ್ತೆ ವಿಭೀಷಣನು ನುಡಿದನು. ತಮ್ಮನಾದ ವಿಭೀಷಣನ ಮಾತು ರಾವಣನಿಗೆ ಸರಿ ಎನಿಸಿತು. ಕಪಿಗೆ ಬಾಲವೇ ಭೂಷಣ. ಅದನ್ನು ಸುಟ್ಟರೆ ಕುರೂಪನಾದ ಕಪಿ ವಾಪಸ್ಸಾಗಿ ಎಲ್ಲರೂ ನೋಡಲಿ ಎಂದು ತನ್ನ ಸೇವಕರಿಗೆ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಸುಡಿರೆಂದು ಆಜ್ಞಾಪಿಸಿದನು. ಲಂಕಾದಹನ. ರಾಕ್ಷಸರು ಹನುಮನ ಬಾಲಕ್ಕೆ ಬಟ್ಟೆ ಸುತ್ತಿ ಎಣ್ಣೆ ಸುರಿದು ಬೆಂಕಿ ಹಚ್ಚಿದರು. ಇದರಿಂದ ಬಿಡಿಸಿಕೊಳ್ಳಬಹುದಾದರೂ ಲಂಕಾ ಜಯ ರಾಮನಿಗೆ ಕೀರ್ತಿ ತರಲೆಂದು ರಾಮದೂತನು ತನಗಾದ ಹಿಂಸೆಯನ್ನು ಸಹಿಸಿಕೊಂಡನು. ಆಂಜನೇಯನನ್ನು ರಾಕ್ಷಸರು ಲಂಕಾನಗರಿಯ ಬೀದಿಯಲ್ಲಿ ಎಳೆದೊಯ್ದರು. ಲಂಕೆಯ ಜನ ಇವನೇ ಗೂಢಾಚಾರಿ ಎಂದು ಸಾರಿದರು. ರಾಕ್ಷಸಿಯರು ಸೀತೆಗೆ ಈ ಸುದ್ದಿ ತಿಳಿಸಿದರು. ಸೀತೆ ಅಗ್ನಿದೇವನನ್ನು ಹನುಮಂತನಿಗೆ ಬಾಧಿಸದಂತೆ ಪ್ರಾರ್ಥಿಸಿದಳು. ಆಗ ವಾಯುದೇವನು ಶೀತಳವಾಗಿ ಬೀಸಿದನು. ಬಾಲದ ಮೇಲೆ ಮಂಜಿನ ಗಡ್ಡೆಯನ್ನು ಇಟ್ಟಂತೆ ಹನುಮಂತನಿಗೆ ಅನಿಸಿತು. ಇದು ಶ್ರೀರಾಮನ ಪ್ರಭಾವವೆಂದು ಅವನು ತಿಳಿದು ಮನದಲ್ಲೇ ರಾಮನನ್ನು ವಂದಿಸಿದನು.
ಶ್ರೀರಾಮನ ಮಹಿಮೆ, ತನ್ನ ತಂದೆ ವಾಯು ಅಗ್ನಿದೇವರ ಸ್ನೇಹ, ಸೀತೆಯ ವಾತ್ಸಲ್ಯಗಳಿಂದ ಅಗ್ನಿ ತನ್ನನ್ನು ಬಾಧಿಸುತ್ತಿಲ್ಲ ಎಂದು ಹನುಮಂತನು ನಿರ್ಧರಿಸಿದನು. ಹನುಮಂತನು ಕಟ್ಟಿದ್ದ ಹಗ್ಗಗಳಿಂದ ಬಿಡಿಸಿಕೊಂಡು ಮತ್ತೆ ಬೃಹದ್ರೂಪವನ್ನು ತಾಳಿ ಲಂಕಾನಗರಿಯ ಮಹಾದ್ವಾರದ ಅಗುಳಿಯಿಂದ ರಾಕ್ಷಸರನ್ನು ಬಡಿದು ಕೊಂದನು. ಆತನು ಸೂರ್ಯನಂತೆ ಪ್ರಜ್ವಲಿಸಿದನು. ಹನುಮಂತನು ಲಂಕೆಯಲ್ಲಿ ಮನೆಯಿಂದ ಮನೆಗೆ ಹಾರಿ ಸುಡುತ್ತಾ ಬಂದನು. ರಾಕ್ಷಸರ ಗೃಹಗಳು ಭಸ್ಮವಾದವು. ಕುಂಭಕರ್ಣ, ಶೋಣಿತಾಕ್ಷ, ಮಕರಾಕ್ಷ, ಸೂರ್ಯಶತ್ರು ಮುಂತಾದ ರಾಕ್ಷಸರ ಭವನಗಳು ಸುಟ್ಟು ಉರಿದವು. ವಿಭೀಷಣನ ಮನೆಯೊಂದನ್ನು ಬಿಟ್ಟು ಉಳಿದ ಮನೆಗಳೆಲ್ಲ ಉರಿದು ಹೋದವು. ಗಾಳಿ ಜೋರಾಗಿ ಬೀಸಿ ಜ್ವಾಲೆ ಎಲ್ಲೆಡೆ ಹರಡಿತು. ರಾಕ್ಷಸ ವೀರರು ಸಂಹಾರ ಸಮೇತರಾಗಿ ಸುಟ್ಟು ಹೋದರು. ಉಳಿದವರು ದುಃಖಪಡುತ್ತಾ ಓಡಿ ಹೋದರು. ಹೀಗೆ ಲಂಕಾದಹನ ಮಾಡಿ ಸಾವಿರಾರು ರಾಕ್ಷಸರನ್ನು ಕೊಂದು ಕಪಿವೀರನಾದ ಹನುಮಂತನು ತ್ರಿಕೂಟ ಪರ್ವತ ಶಿಖರವನ್ನೇರಿ ಕುಳಿತನು. ದೇವಋಷಿ ಗಂಧರ್ವ ಮುನಿಗಳು ಆನಂದಿತರಾದರು. ಕಾರ್ಯ ಸಾಧನೆ. ಲಂಕೆಯ ದಹನದ ನಂತರ ತನ್ನ ಬಾಲವನ್ನು ಸಮುದ್ರದಲ್ಲಿ ಅದ್ದಿ ಹನುಮಂತನು ಅದಕ್ಕೆ ತಗುಲಿದ ಬೆಂಕಿಯನ್ನಾರಿಸಿದನು. ಆಗ ಸೀತೆಗೇನಾಯಿತೋ ಎಂಬ ಆತಂಕ ಹನುಮಂತನಿಗೆ ಆಯಿತು. ಆದರೆ ಆಕಾಶದಲ್ಲಿ ಚಾರಣರು ಸೀತೆ ಉಳಿದಿರುವುದು ಆಕೆಯ ಪಾತಿವ್ರತ್ಯದ ಫಲವೆಂದು ಮಾತನಾಡಿಕೊಂಡಿದ್ದು ಆಂಜನೇಯನಿಗೆ ಕೇಳಿಸಿತು. ತಾನು ಸೀತೆಯನ್ನೇ ಪ್ರತ್ಯಕ್ಷವಾಗಿ ನೋಡಿ ನಂತರ ಹಿಂತಿರುಗಬೇಕೆಂದು ಆತನು ನಿರ್ಧರಿಸಿದನು. ಆಂಜನೇಯನು ಶಿಂಶಪ ವೃಕ್ಷದ ಬಳಿ ಬಂದು ಸೀತೆಗೆ ನಮಸ್ಕರಿಸಿ ತಾವು ಉಳಿದದ್ದು ನನ್ನ ಭಾಗ್ಯ ಎಂದು ಹೇಳಿದನು. ಆಗ ಸೀತೆ ಅವನಿಗೆ, ವೀರಾಗ್ರಣಿ, ನೀನು ಮಹಾಬಲಶಾಲಿಯೂ ಸರಿ. ನೀನು ರಾಮನಿಂದ ಪರಾಕ್ರಮ ಪ್ರದರ್ಶನವಾಗಿ ನನ್ನನ್ನು ಬಿಡಿಸಬೇಕು ಎಂದು ಹೇಳಿದಳು. ಸೀತೆಯನ್ನು ಸಮಾಧಾನಪಡಿಸಿದ ಹನುಮಂತನು ಆಕೆಯ ಅಪ್ಪಣೆ ಪಡೆದು ಹೊರಟನು. ಹನುಮಂತನು ಅರಿಷ್ಟ ಪರ್ವತವನ್ನೇರಿ ನಿಂತು ಸುತ್ತಲೂ ಕಣ್ಣು ಹಾಯಿಸಿದನು. ಮನೋಹರವಾದ ಅರಣ್ಯ ಕಾಣಿಸಿತು. ಮಹಾಸಾಗರವನ್ನೊಮ್ಮೆ ನೋಡಿ ತನ್ನ ದೇಹವನ್ನು ಬೆಳೆಯಿಸಿದನು. ನಂತರ ಆಕಾಶಕ್ಕೆ ನೆಗೆದನು. ಅವನ ನೆಗೆತದ ವೇಗಕ್ಕೆ ಪಕ್ಷಿ, ಮೃಗ, ವನಚರ, ವಿದ್ಯಾಧರರು ಬೆದರಿ ಚದುರಿದರು. ಅಪಾರವಾದ ಸಾಗರವನ್ನು ಅನಾಯಾಸವಾಗಿ ಹಾರಿ ಹೋಗುತ್ತಿದ್ದನು. ಬಿಳಿಯ ವಸ್ತ್ರಧಾರಿ ಹನುಮಂತನು ಚಂದ್ರನಂತೆ ಮೋಡದಲ್ಲಿ ಮರೆಯಾಗಿ ಮತ್ತೆ ಕಾಣಿಸುತ್ತಿದ್ದನು. ಮೈನಾಕ ಪರ್ವತವನ್ನು ಮೈದಡವಿ ಮಹೇಂದ್ರ ಪರ್ವತವನ್ನು ದೂರದಿಂದ ನೋಡಿ ಹರ್ಷದಿಂದ ಸಿಂಹನಾದ ಮಾಡಿದನು. ಕಪಿಗಳ ಭೇಟಿ. ಕಪಿಗಳು ದೂರದಿಂದಲೇ ತಮ್ಮ ಗೆಳೆಯ ಆಪತ್ ಬಂದು ಆಂಜನೇಯನನ್ನು ಕಂಡು ಹಿಗ್ಗಿ ಕಿರುಚಾಡಿ ನೆಗೆದಾಡಿದವು. ಮಹೇಂದ್ರಗಿರಿಯ ಮೇಲೆ ಪರ್ವತದಂತೆ ಹನುಮಂತನು ಆಕಾಶದಿಂದ ಧುಮುಕಿದನು. ಕಪಿವೀರರು ಅವನನ್ನು ಸುತ್ತುವರೆದು ಹಣ್ಣು, ಹಂಪಲು, ಗೆಡ್ಡೆ, ಗೆಣಸುಗಳನ್ನು ಕಾಣಿಕೆಯಾಗಿತ್ತರು. ಸೀತಾದೇವಿಯನ್ನು ನೋಡಿ ಬಂದೆ ಎಂದು ಸಂಕ್ಷೇಪ್ತವಾಗಿ ವೃತ್ತಾಂತವನ್ನು ತಿಳಿಸಿದನು. ಹನುಮಂತನು ನಂತರ ಅಲ್ಲಿನ ಬಂಡೆಯೊಂದರ ಮೇಲೆ ಕುಳಿತನು. ಅಂಗದಾದಿ ವಾನರರು ಅವನನ್ನು ಅಪ್ಪಿ ಆನಂದದಿಂದ ಉಬ್ಬಿದರು. ತಮ್ಮ ಬಾಲವನ್ನು ನಿಮಿರಿಸಿ ಸಂತೋಷ ತೋರಿಸಿ ಹನುಮಂತನನ್ನು ಸ್ತುತಿಸಿದರು. ನಮ್ಮ ಪ್ರಾಣದಾತ ನೀನೆಂದರು. ಜಾಂಬವಂತನು, ಮಗ, ನೀನು ಸೀತೆಯನ್ನು ಹೇಗೆ ನೋಡಿದೆ? ರಾವಣನು ಅವಳನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾನೆ ಎನ್ನಲು ಆಂಜನೇಯನು ತಾನು ಅಲ್ಲಿಂದ ಹಾರಿದಾಗಿನಿಂದ ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿದನು. ಅಂಗದನು ಸೀತೆಯನ್ನು ಕರೆತರಬೇಕೆನ್ನಲು ಜಾಂಬವಂತನು ದೂತನಿಗೆ ಸೀತೆಯನ್ನು ಹುಡುಕಬೇಕು ಎಂಬ ಆಜ್ಞೆ ಮಾತ್ರವಿದೆ. ಶ್ರೀರಾಮನಾಗಲಿ ಸುಗ್ರೀವನಾಗಲಿ ಆಕೆಯನ್ನು ಕರೆತರಲು ಹೇಳಲಿಲ್ಲ. ಪುರುಷಸಿಂಹನಾದ ರಾಮನೇ ಅದನ್ನು ಮಾಡಲಿ, ಅದೇ ರಾಮನ ಪ್ರತಿಜ್ಞೆ ಅಲ್ಲವೇ ಎಂದನು. ಕಪಿವೀರರ ಆನಂದ. ಕಪಿವೀರರೆಲ್ಲ ಆನಂದದಿಂದ ಮನೋಹರವಾದ ಸುಗ್ರೀವನ ಮಧುವನ ತಲುಪಿದರು. ಸುಗ್ರೀವನ ಸೋದರ ಮಾವನಾದ ದಧಿಮುಖನು ಅದನ್ನು ರಕ್ಷಿಸುತ್ತಿದ್ದನು. ಅಂಗದನ ಅನುಮತಿ ಪಡೆದ ಕಪಿಗಳು ಮಧುವನಕ್ಕೆ ಲಗ್ಗೆ ಹಾಕಿ ಮಧುಪಾನ ಮಾಡಿದರು. ಮದವೇರಿದ ಕಪಿಗಳು ನೆಗೆದಾಡಿದರು. ದಧಿಮುಖನನ್ನು ಲೆಕ್ಕಿಸದೆ ಕಚ್ಚಿ ಒದ್ದು ಹೊಡೆದು ಮಧುವನವನ್ನೇ ಬರಿದಾಗಿಸಿದರು. ಹನುಮಂತನು ತನ್ನ ಗೆಳೆಯರಿಗೆ ಮಧುಪಾನ ಮಾಡಿ ಹಿಗ್ಗೆರೆದನು.
ಅಂಗದನು ದಧಿಮುಖನನ್ನು ಘಾತಿಸಿದನು. ಇದರಿಂದ ಕುಪಿತನಾದ ಅವನು ಸುಗ್ರೀವನಲ್ಲಿ ದೂರಿದನು. ಸುಗ್ರೀವನು ಕಪಿಗಳ ಸೀತಾದರ್ಶನ ವಾರ್ತೆಯಿಂದ ಹಿಗ್ಗಿ ಹೀಗೆ ಮಾಡಿರಬಹುದೆಂದು ಊಹಿಸಿ ಕಪಿಗಳನ್ನು ತನ್ನಲ್ಲಿಗೆ ಕಳಿಸುವಂತೆ ಹೇಳಿದನು. ಸುಗ್ರೀವನು ಲಕ್ಷ್ಮಣನಿಗೆ ಈ ವಾರ್ತೆಯನ್ನು ತಿಳಿಸಿ ಕಾರ್ಯ ಸಾಧನೆಯಾಗಿದೆ, ಸೀತೆಯ ಸುದ್ದಿ ತಿಳಿದಿದೆ ಎಂದು ನುಡಿದನು. ಜಾಂಬವಂತ, ಅಂಗದ, ಹನುಮಂತ ಈ ವೀರತ್ರಯರಿದ್ದಾಗ ಸೋಲೆಂಬ ಮಾತೆ ಇಲ್ಲವೆಂದನು. ದಧಿಮುಖನು ಅಂಗದನಿಗೆ ಕೂಡಲೇ ಸುಗ್ರೀವನನ್ನು ಭೇಟಿ ಮಾಡುವಂತೆ ತಿಳಿಸಿದನು. ಅಂಗದನ ಸಲಹೆಯಂತೆ ಕಪಿವೀರರು ಸುಗ್ರೀವನಿದ್ದಡೆಗೆ ಹಾರಿದರು. ಸುಗ್ರೀವನು ಶ್ರೀರಾಮನಿಗೆ ಸಮಾಧಾನ ಹೇಳಿ ಶುಭವಾರ್ತೆ ಬಂದಿದೆ, ವಾನರರು ಹರ್ಷಿತರಾಗಿದ್ದಾರೆ, ಹನುಮಂತನು ಹಿಂದಿರುಗುವುದನೆಂದರೆ ಜಯ, ಕಾರ್ಯ ಸಾಧನೆ ಖಚಿತವೆಂದರು. ಶ್ರೀರಾಮನ ದರ್ಶನ. ಹನುಮಂತನು ಶ್ರೀರಾಮನಿಗೆ ತಲೆಬಾಗಿ ದೇವಿಯು ಕ್ಷೇಮದಿಂದ ಇದ್ದಾಳೆ ಎಂದು ನಿವೇದಿಸಿದನು. ರಾಮನಿಗೆ ಹನುಮಂತನೇ ಈ ಕಾರ್ಯ ಸಾಧನೆ ಮಾಡಿರುವನೆಂದು ತಿಳಿಯಿತು. ಶ್ರೀರಾಮನು ಸಂತುಷ್ಟನಾಗಿ ಹೆಮ್ಮೆಯಿಂದ ಹನುಮಂತನನ್ನು ನೋಡಿದನು. ಆಗ ವಾನರರು ಪ್ರಸ್ತವಣ ಪರ್ವತವನ್ನು ತಲುಪಿ ಸೀತಾ ವೃತ್ತಾಂತವನ್ನು ವಿವರವಾಗಿ ನಿವೇದಿಸಿದರು. ನಂತರ ಆಂಜನೇಯನೇ ಶ್ರೀರಾಮನಿಗೆ ಸೀತೆಯ ದರ್ಶನ ಮಾಡಿ ಬಂದ ವಿಚಾರವನ್ನು ವಿವರಿಸಿದನು. ಸೀತಾದೇವಿಯ ಸಂದೇಶವನ್ನು ತಿಳಿಸಿದ ನಂತರ ಆಕೆ ಹೇಳಿದ ವಾಯಸ ವೃತ್ತಾಂತವನ್ನು ನೆನಪಿಸಿ ಶ್ರೀರಾಮನಿಗೆ ಸೀತಾದೇವಿಯಿತ್ತ ಚೂಡಾಮಣಿಯನ್ನು ಸಮರ್ಪಿಸಿದನು. ಶ್ರೀರಾಮನು ಚೂಡಾಮಣಿಯನ್ನು ಎದೆಗೊತ್ತಿಕೊಂಡು ಗಳಗಳನೆ ಅತ್ತನು. ಲಕ್ಷ್ಮಣನು ಕಣ್ತುಂಬಿ ಅತ್ತು ಬಿಟ್ಟನು. ಈ ರತ್ನವನ್ನು ನೋಡಿ ನನ್ನ ಹೃದಯವೇ ಕರಗಿದೆ ಎಂದು ಸುಗ್ರೀವನಿಗೆ ಹೇಳಿದನು. ಹನುಮಂತನಿಂದ ಸೀತೆ ಹೇಳಿದ ಮಾತುಗಳನ್ನು ಮತ್ತೆ ಕೇಳಿದನು. ಹನುಮಂತನು ರಾಮನಿಗೆ ಸೀತಾ ಸಂದೇಶವನ್ನು ವಿಸ್ತಾರವಾಗಿ ತಿಳಿಸಿದನು. ಸೀತೆಯು ತನಗೆ ಶ್ರೀರಾಮನೇ ರಾವಣನ ಬಂಧನದಿಂದ ಬಿಡುಗಡೆ ಮಾಡಲೆಂದು ತಿಳಿಸಿದಳೆಂದು ಹೇಳಿದ ಅಂಜನಾಸುತನು ದೇವಿ ಕುಶಲದಿಂದ ಇದ್ದಾಳೆ ಎಂದು ಮತ್ತೆ ಹೇಳಿದನು. ಹನುಮಂತನು ತಾನು ಸೀತಾದೇವಿಗೆ ಶ್ರೀರಾಮನ ಪರಾಕ್ರಮ, ಕಪಿಸೇನಾ ಬಲ, ಲಕ್ಷ್ಮಣನ ಪರಾಕ್ರಮದ ಬಗ್ಗೆ ತಾನು ಮತ್ತೆ ನೆನಪಿಸಿದ. ವಿರಹ ದುಃಖದಿಂದ ಬಳಲಿದ ಆಕೆಗೆ ಇದರಿಂದ ಮನಸ್ಸಿಗೆ ಶಾಂತಿ ಲಭಿಸಿದೆ. ಆಕೆ ಕಾತುರದಿಂದ ನಿಮ್ಮನ್ನು ನಿರೀಕ್ಷಿಸುತ್ತಿದ್ದಾಳೆ ಎಂದು ಹೇಳಿದನು. ಧೈರ್ಯ ನೀಡಿದನು ಎಂಬಲ್ಲಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ. ಶ್ರೀನಿರ್ಣಯ ವೀಕ್ಷಕರಿಗೆಲ್ಲರಿಗೂ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹಾರೈಕೆ, ಆಶೀರ್ವಾದಗಳು ಸದಾ ಶ್ರೀ ನಿರ್ಣಯ ಮೇಲಿರಲಿ. ನಿಮ್ಮ ಬೆಂಬಲವನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ನಲ್ಲಿ ಹಾಕುವಂತ ಮೂಲಕ ನಮಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ವಿನಂತಿಸ್ಕೊಳ್ತಿದ್ದೀವಿ. ನಿಮ್ಮ ಆರೋಗ್ಯ ಮತ್ತೆ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ ನಮಸ್ತೆ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ, ಶ್ರೀರಾಮ ರಾಮ ಶರಣಂ ಭವರಾಮ ರಾಮ. ಶ್ರೀರಾಮಚಂದ್ರ ಚರಣೌ ಮನಸಾ ಸ್ಮರಾಮಿ, ಶ್ರೀರಾಮಚಂದ್ರ ಚರಣೌ ಮನಸಾ ಗೃಣಾಮಿ, ಶ್ರೀರಾಮಚಂದ್ರ ಚರಣೌ ಶಿರಸಾ ಸ್ಮರಾಮಿ, ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಮಾತಾ ರಾಮೋತ್ ಪಿತಾ ರಾಮಚಂದ್ರಃ, ಮಾತಾ ರಾಮೋ ಮತ್ಸಖಾ ರಾಮಚಂದ್ರಃ, ಸರ್ವಸ್ವಂ ಮೇ ರಾಮಚಂದ್ರೋ ದದಾತು. ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿವತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಎಲ್ಲರಿಗೂ ಶುಭಮಸ್ತು. ಯಥಾಶಕ್ತಿ ಸುಂದರಕಾಂಡದ ಒಂದು ಪಾರಾಯಣ ಮಾಡಿದ್ದೀನಿ. ಏನಾದರೂ ತಪ್ಪುಗಳಲ್ಲಿ ಕಾಣಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ನನ್ನನ್ನು ಕ್ಷಮಿಸಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಿಮ್ಮ ಆರೈಕೆ, ಆಶೀರ್ವಾದಗಳು ಸದಾ ಶ್ರೀ ನಿರ್ಣಯ ಮೇಲಿರಲಿ.
ನಿಮ್ಮ ಆರೋಗ್ಯ ಮತ್ತು ನಿಮ್ಮ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಶುಭಮಸ್ತು.